ಒನ್ಸ್ ಅಗೇನ್ ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಅಚಲ್ಕರ್, ಹುಬ್ಬಳ್ಳಿ ಈ ಟೀಮ್ ಲೀಡರ್. ನಾನ್ ನೆಟ್ವರ್ಕ್ ಮಾರ್ಕೆಟ್ ಒಳಗೆ ಕಳೆದ 28 ವರ್ಷದಿಂದ ನಾನ್ ನೆಟ್ವರ್ಕ್ ಮಾರ್ಕೆಟ್ ಅನ್ನು ಮಾಡಕ್ಕೇನಿ. ಯಾವ ಕಂಪನಿ ಒಳಗೆ ಇಲ್ಲಿವರೆಗೆ ಕಳೆದ 28 ವರ್ಷದಿಂದ ನಾನು ಯಾವ ಕಂಪನಿ ಒಳಗೆ ಕೈ ಹಾಕಿನಿ ಎಲ್ಲೂ ಸಹಿತ ಐವಿ ರಿಟರ್ನ್ ಬರೇ ಕೈಲಿ ವಾಪಸ್ ಬಂದಿಲ್ಲ. ಇವನ್ ಕಂಪನಿ ಕ್ಲೋಸ್ ಆದ್ರೂ ಸಹಿತ ಕಂಪನಿ ಕ್ಲೋಸ್ ಆಗೋದ್ರೊಳಗೆ ಅಟ್ಲೀಸ್ಟ್ ಕಡಿಮೆ ಅಂದ್ರೆ ಒಂದು 50 ಲಕ್ಷದಿಂದ 1 ಕೋಟಿ ರೂಪಾಯಿ ಮಾಡ್ಕೊಂಡು ಬಂದೇನಿ. ಹಿಂಗಾಗಿ ಯಾವ ಕಂಪನಿ ಒಳಗನು ನನಗೆ ಸೋಲು ಸಿಕ್ಕಿಲ್ಲ. ಎಲ್ಲಾ ಕಂಪನಿ ಒಳಗೆ ಚಲೋ ಮಾಡೀನಿ. ಈಗ ರೀಸೆಂಟ್ ಆಗಿ ಸುಮಾರಿಗೆ 1.5 ತಿಂಗಳದಿಂದ ಮತ್ತೊಂದು ಕಾನ್ಸೆಪ್ಟ್ ಅನ್ನು ನಮಗೆ ಕೈಗೆ ಎತ್ಕೊಂಡೇವಿ. ಬಹಳ ಪವರ್ಫುಲ್ ಐತಿ. ಈಗ ನೆಟ್ವರ್ಕ್ ಮಾರ್ಕೆಟ್ ಅಂದ್ರೆ ರೆಡ್ಯೂರ್ ಒಂಥರ ಮೊಬೈಲ್ ಇದ್ದಂಗೆ. 4 ದಿನ ತಡೆದ್ರೆ ಮೊಬೈಲ್ ನಾಗ ಏನಾಗ್ತಿತ್ತು, ಹೊಸ ಮಾಡೆಲ್ ಬರ್ತಿತ್ತಲ್ಲ, ಹಂಗೆ ನೆಟ್ವರ್ಕ್ ಮಾರ್ಕೆಟ್ ನೊಳಗೂ ಡೇ ಬೈ ಡೇ ಒಂದು ಅಡ್ವಾನ್ಸ್ ವರ್ಷನ್ ನೆಟ್ವರ್ಕ್ ಮಾರ್ಕೆಟ್ಸ್ ಬರಾಕತ್ತಾವ. ಅಂತದ ಒಂದು ಅಡ್ವಾನ್ಸ್ ನೆಟ್ವರ್ಕ್ ಮಾರ್ಕೆಟ್ ಒಂದು ವರ್ಷನ್ ಈಗ ನಾವು ಕೈ ಹಾಕೇವಿ. ಬಹಳ ಪವರ್ಫುಲ್ ಐತಿ. 1ನೇ ಪಾಯಿಂಟ್. 2ನೇ ಪಾಯಿಂಟ್, ಈ ಕಂಪನಿ ಒಳಗೆ ಈಗ ನಾವೇನೈತಿ ಖಾಲಿ ಕುಂತ್ರ ದುಡ್ಡು ಬರ್ತೈತೆ ಅನ್ನೋ ಕಾನ್ಸೆಪ್ಟ್ ಇಲ್ಲ. ಪ್ಯೂರ್ಲಿ ಯಾರಿಗೆ ವರ್ಕ್ ಮಾಡೋ ಶಕ್ತಿ ಐತಿ ಅವ್ರು ಮಾತ್ರ ಅನ್ಲಿಮಿಟೆಡ್ ತಗೋಬಹುದು. ಕೆಲವೊಂದು ಕಂಪನಿ ಒಳಗೆ ಏನಾಗ್ತೈತಿ ಅಂದ್ರೆ ಕೆಲಸ ಮಾಡದಿದ್ರು ಬರ್ತೈತಿ. ಆಟೋಪೋಲ್ ಅಂತ ಕರೀರಿ, ಅಥವಾ ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್ ಅಂತ ಕರೀರಿ, ಅಥವಾ ನೀವು ರಾಯಲ್ಟಿ ಅಂತ ಕರೀರಿ. ಅಂತದ್ ಏನೇನು ಲಪಡ ಇಲ್ಲ ಸರ್. ಯಾರಿಗೆ ಶಕ್ತಿ ಇದೆ, ಕೆಲಸ ಮಾಡೋ ಶಕ್ತಿ ಐತಿ ಅವ್ನು ದುಡ್ಡು ಗಳಿಸ್ತಾನ. ಯಾರಿಗೆ ಕೆಲಸ ಮಾಡೋ ಶಕ್ತಿ ಇಲ್ಲ ಅವ್ನು ಮೊದ್ಲ ಬಿಟ್ಟು ಬಿಡ್ತಾನ. ಅಕಸ್ಮಾತ್ ಹೋಗ್ಲಿ ಅಂತ ಬಂದಂದ್ರ ನಡೆದಾರಿ ಒಳಗ್ ಬಿಟ್ಟು ಬಿಡ್ತಾನ. ಯಾಕಂದ್ರೆ ಪ್ರಮೋಷನ್ ತಗೊಳಂಗಿಲ್ಲ, ದುಡ್ಡು ಬರಂಗಿಲ್ಲ ಅವನಿಗೆ. ಈಗ ನಮ್ಮಂತ ಒಂದು ಅನುಭವ ಇರ್ತಕ್ಕಂಥ ನೆಟ್ವರ್ಕ್ ಮಾರ್ಕೆಟರ್ಸ್ ಮತ್ತೆ ಡೆಡಿಕೇಟೆಡ್ ವರ್ಕ್ ಮಾಡ್ತಕ್ಕಂಥ ನೆಟ್ವರ್ಕ್ ಮಾರ್ಕೆಟರ್ಸ್ಗೆ ಇದು ಒಂದು ಸುವರ್ಣ ಅವಕಾಶ ಅಂತ ನಾ ಹೇಳ್ಬೋದು. 1ನೇ ಪಾಯಿಂಟ್. 2ನೇ ಪಾಯಿಂಟ್, ಈಗ ನಾವೇನ್ ಮಾಡೋಣ, ನಾನು ಯಾವ ಕಂಪನಿ ಬಗ್ಗೆ ಮಾತಾಡ್ತೀನಿ ಆ ಕಂಪನಿ ಬಗ್ಗೆ ಪಾಯಿಂಟ್ ಟು ಪಾಯಿಂಟ್ ಮೊದಲು ಡಿಸ್ಕಷನ್ ಮಾಡೋಣ. ಆಮೇಲೆ ನಿಮ್ಗೆ ಏನಾದ್ರು ಮಧ್ಯದೊಳಗೆ ಡೌಟ್ ಬಂತಂದ್ರೆ ನೀವೇನ್ ಮಾಡ್ರಿ, ನೋಟ್ ಡೌನ್ ಮಾಡ್ಕೊಳ್ರಿ. ನೋಟ್ ಡೌನ್ ಮಾಡ್ಕೊಂಡು ನನಗೆ ಆಮೇಲೆ ನಾನ್ ಮಾಡ್ತೀನಿ ನಿಮಗೆ ಪ್ರಶ್ನೆಗೆ ಪ್ರತಿಯೊಂದು ಉತ್ತರ ಕೊಟ್ಟು ಆಮೇಲೆ ಕ್ಲೋಸ್ ಮಾಡ್ತೀನಿ. ಆಗ್ಬೋದಲ್ಲ ಬಸವರಾಜರೇ? ಚಲೋ. ಹಂಗಾರೆ ಈಗ ಟೈಮ್ ವೇಸ್ಟ್ ಮಾಡಕ್ಕಿಂತ ಪಾಯಿಂಟ್ ಟು ಪಾಯಿಂಟ್ ನಾವು ಕಂಪನಿ ಬಗ್ಗೆ ತಿಳ್ಕೊಳಕ್ಕೆ ಪ್ರಯತ್ನ ಮಾಡೋಣ. ಸೊ ಮೊದಲೇದಾಗಿ ಈಗ ನಾವೇನ್ ಮಾಡೋಣ, ನಮ್ಮ ಪ್ರೆಸೆಂಟೇಶನ್ ಅನ್ನ 3 ಪಾರ್ಟ್ದೊಳಗೆ ವಿಂಗಡಣೆ ಮಾಡ್ತೀನಿ. ಮೊದಲೇ ಪಾರ್ಟ್ ನಾನು ಕಂಪನಿ ಬಗ್ಗೆ ಮಾತಾಡ್ತೀನಿ. ಇನ್ಕಮಿಂಗ್ ಕಾಲ್ ಸರ್, ಶಂಕರ್ ಅವರ ಕಡೆಯಿಂದ. ಶಂಕರ್ ಚಲೋ. ಈಗ ಧ್ವನಿ ಕೇಳ್ತೈತಲ್ರಿ? ಕೇಳಿಸ್ತಾ ಇದೆ. ಮೊದಲೇ ಪಾರ್ಟ್ ಕಂಪನಿ ಬಗ್ಗೆ ಮಾತಾಡ್ತೀನಿ. 2ನೇ ಪಾರ್ಟ್ ಮಾರ್ಕೆಟಿಂಗ್ ಪ್ಲಾನ್ ಬಗ್ಗೆ ಮಾತಾಡೋದು. ಓಕೆ. 3ನೇ ಪಾಯಿಂಟ್ ನಾನು ಯಾವ ತರ ಅಂದ್ರೆ ಎಲ್ಲದಕ್ಕೂ ಒಂದು ಸಿಸ್ಟಮ್ ಇರ್ತೈತಿ. ನಾವ್ ಯಾವ ತರ ಬಿಸ್ನೆಸ್ ಮಾಡ್ಬೇಕಂತ. ಈಗ ನಾನು ಯಾವ ಪ್ರಕಾರ ಮಾಡ್ಬೇಕಂತ ಸಿಸ್ಟಮ್ ಅನ್ನ ತಿಳ್ಕೊಳಕ್ ಪ್ರಯತ್ನ ಮಾಡೋದು. ಮತ್ತೆ ನನ್ನ ಕಡೆ ಈ ಬಿಸ್ನೆಸ್ ಮಾಡೋ ಕೆಪಾಸಿಟಿ, ಈ ಬಿಸ್ನೆಸ್ ಮಾಡೋ ಎಲಿಜಿಬಿಲಿಟಿ, ಈ ಬಿಸ್ನೆಸ್ ಮಾಡೋ ಶಕ್ತಿ ನನ್ನ ಹತ್ರ ಐತಿಲ್ಲ. ಇದು 3ನೇ ಪಾಯಿಂಟ್ ಒಳಗೆ ಟೆಸ್ಟ್ ಮಾಡೋದು. ಆಗ್ಬೋದಲ್ಲ ಬಸವರಾಜರೇ? ಈಗ ಅದ್ರ ಪ್ರಕಾರ ಮೊದಲೇ ಪಾರ್ಟ್ ಒಳಗೆ ಕಂಪನಿ ಬಗ್ಗೆ ಈಗ ನೋಡ್ರಿ, ನಮ್ಮ ಕಂಪನಿ ಹೆಸರು ಶ್ರೀ ಮಾ ರೋಟಿ ಬ್ಯಾಂಕ್ ಫೌಂಡೇಶನ್ ಅಂತ. ಇದು ಬ್ಯಾಂಕ್ ಅನ್ನೋದು ಹಾರೈತಿ. ನಮ್ಮ ಕಂಪನಿ ಹೆಸರು ಶ್ರೀ ಮಾ ರೋಟಿ ಬ್ಯಾಂಕ್ ಫೌಂಡೇಶನ್. ಓಕೆ, ಪಾಯಿಂಟ್ ಕ್ಲಿಯರ್ ಆತ್ರಿ? ಈ ಶ್ರೀ ಮಾ ರೋಟಿ ಬ್ಯಾಂಕ್ ಅನ್ನೋದು ಏನೈತಿಲ್ಲ, ಇದು ಒಂದು NGO. NGO ಅಂದ್ರೆ ಏನ್ರಿ? ಈಗ ಆರ್ಗನೈಸೇಷನ್. ಇವು ಅಂದ್ರೆ ಆರ್ಗನೈಸೇಷನ್. ಗೋರ್ಮೆಂಟ್ ಆರ್ಗನೈಸೇಷನ್ ಇದ್ರೆ ಕೇವಲ ಜಿಒ ಅಂತ ಕರೀತಾರ. ನಾನ್ ಗೋರ್ಮೆಂಟ್ ಆರ್ಗನೈಸೇಷನ್ ಅಂದ್ರೆ ಇದು ಒಂದು ಸಹಕಾರಿ ಸಂಘ ಅಂತ ಕರಿಬಹುದು. ಯಾವ ಸಂಘ ಸರ್? ಸಹಕಾರಿ ಸಂಘ. ಈ ಸಹಕಾರಿ ಸಂಘದ ಕೆಲಸ ಏನು? ಸಹಕಾರಿ ಸಂಘದ ಕೆಲಸ ಏನಂದ್ರೆ ಸಮಾಜದೊಳಗಿರ್ತಕ್ಕಂಥ ಬಡ ಜನ ಇರ್ತಾರಲ್ಲ ಅವ್ರಿಗೆ ಫುಡ್ ಕೊಡೋದಾಗ್ಲಿ, ಅಥವಾ ಹೆಲ್ತ್ ಪ್ರಾಬ್ಲಮ್ ಅಂದ್ರೆ ಮಾಡೋದಾಗ್ಲಿ, ಸೆಂಟರ್ ಇಲ್ದರಿಗೆ ಇಂಥ ಸಮಾಜದೊಳಗೆ ವೀಕರ್ ಸೆಕ್ಷನ್ ಇಲ್ಲ, ಫೈನಾನ್ಷಿಯಲಿ ವೀಕ್ ಇರ್ತಕ್ಕಂಥ ಸೆಕ್ಷನ್ ಇರ್ತಕ್ಕಂಥ ವ್ಯಕ್ತಿಗಳಿಗೆ ಇವ್ರ ಏನ್ ಮಾಡ್ತಾರ, ಹೆಲ್ಪ್ ಅನ್ನ ಮಾಡ್ತಾರ. ಈಗ ಬಸವರಾಜರೇ, ಫೈನಾನ್ಷಿಯಲಿ ವೀಕ್ ಇದ್ದಂತ ವ್ಯಕ್ತಿಗಳಿಗೆ ಯಾವ ತರ ಹೆಲ್ಪ್ ಮಾಡ್ತಾರ? ಈಗ ನೋಡ್ರಿ, ಅನಾಥ ಜನ ಏನ್ ಮಾಡ್ತಾರ, ಕೆಲವೊಬ್ಬರು ಏನ್ ಮಾಡ್ತಾರ, ಈಗ ಅನಾಥ ಏಜ್ ಆಗಿರ್ತಕ್ಕಂಥ ವ್ಯಕ್ತಿಗಳಿಗೆ ಅನಾಥ ಆಶ್ರಮ ಕಟ್ಟೋದಿರ್ಬೋದು, ಇದು ಒಂದು ಸಮಾಜ ಸೇವೆ. ಆಮೇಲೆ ಈ ಏನ್ ಮಾಡ್ತಾರ, ಅನಾಥ ಮಕ್ಕಳಿಗೆ ಅವ್ರೇನ್ ಮಾಡ್ತಾರ, ಅನಾಥ ಮಕ್ಕಳಿಗೆ ಎಜುಕೇಶನ್ ಕೊಡ್ಸೋದು, ಆಮೇಲೆ ಅನಾಥ ಮಕ್ಕಳಿಗೆ ಒಂದು ಸೆಂಟರ್ ಕೊಡೋದು. ಆಮೇಲೆ ಈಗ ನೋಡ್ರಿ, ಕೇರಳದೊಳಗೆ ಒಂದು ಫ್ಲಡ್ ಬಂದೈತಿ. ಆ ಫ್ಲಡ್ ಬಂದಂತ ಜನರಿಗೆ ಎಷ್ಟೋ ಜನರಿಗೆ ಒಂದು ಮನಿ ಕಳ್ಕೊಂಡಿರ್ತಾರ. ಅಂತ ನಿರಾಶ್ರಿತರಂತಾರಲ್ಲ, ಆ ನಿರಾಶ್ರಿತರಿಗೆ ಶೆಲ್ಟರ್ ಮಾಡಿಕೊಡೋದು, ಊಟ ಹಾಕೋದು, ಇದನ್ನೆಲ್ಲ ಏನ್ ಮಾಡ್ತಾರೆ NGO ಮಾಡ್ತಕ್ಕಂತ ಇವೆಲ್ಲ ಕೆಲಸಗಳು. ಪಾಯಿಂಟ್ ಕ್ಲಿಯರ್ ಆತ್ರಿ ಬಸವರಾಜರೇ?
ಈಗ ಅದೇ ಪ್ರಕಾರ ನಮ್ಮ NGO ಕೆಲಸ ಮಾಡತೈತಿ. ನಮ್ಮ NGO ಯಾವಾಗಿಂದ ಕೆಲಸ ಮಾಡತೈತಿ? ನಮ್ಮ NGO 2017 ಇಸ್ವಿಯಿಂದ ಮಾಡಕ್ತಾರ. 2017 ಅಂದ್ರೆ ನಮ್ಮ ಕಂಪನಿ ಎಷ್ಟು ವರ್ಷದಿಂದ ಈ ಕೆಲಸ ಮಾಡಕ್ತಾರ ಬಸವರಾಜರೇ? ಸುಮಾರಾಗಿ 8 ವರ್ಷದಿಂದ ಈ ಕೆಲಸ ಮಾಡಕೊಂತ ಬರಕ್ತಾರ. ಪಾಯಿಂಟ್ ಕ್ಲಿಯರ್ ಆತ್ರಿ? ಆಮೇಲೆ ಮತ್ತೊಂದು ಪ್ರಶ್ನೆ, ಈ NGO ಅಂತ ಹೇಳಿದ್ರಲ್ಲ, ನಿಮ್ಮ NGO ಹೆಸರು ಶ್ರೀ ಮಾ ರೋಟಿ ಬ್ಯಾಂಕ್ ಫೌಂಡೇಶನ್. ಇದರ ಸಂಸ್ಥಾಪಕರು ಯಾರು ಬಸವರಾಜರೇ? ಸಂಸ್ಥಾಪಕರು ಯಾರು ಗೊತ್ತಾಗ್ಬೇಕಲ್ಲ. ಇದರ ಸಂಸ್ಥಾಪಕರು ಡೆಬೋಸಿಸ್ ಚಕ್ರವರ್ತಿ ಅಂತ. ಯಾರು ಸರ್? ಡೆಬೋಸಿಸ್ ಚಕ್ರವರ್ತಿ. ಈ ಡೆಬೋಸಿಸ್ ಚಕ್ರವರ್ತಿ ಅನ್ನೋದ್ರ ಏನದಲ್ಲ, ಇದು ತ್ರಿಪುರಾ ಸ್ಟೇಟ್ ದೊಳಗೆ. ಯಾವ ಸ್ಟೇಟ್ ದೊಳಗೆ? ತ್ರಿಪುರಾ ಸ್ಟೇಟ್ ದೊಳಗೆ ಒಂದು ಅಗರ್ತಲಾ ಅಂತ ಒಂದು ಸ್ಟೇಟ್ ಇದು ಐತಿ, ಡಿಸ್ಟಿಕ್. ಆ ಅಗರ್ತಲಾ ಡಿಸ್ಟಿಕ್ ಒಳಗೆ ಇವ್ರು ಇರ್ತಾರ. ಪಾಯಿಂಟ್ ಕ್ಲಿಯರ್ ಆತ್ರಿ? ಆಮೇಲೆ ನೀವು ಅಗರ್ತಲಾದೊಳಗೆ ಇರ್ತಕ್ಕಂಥ ಡೆಬೋಸಿಸ್ ಚಕ್ರವರ್ತಿ ಅಂತ ಹೇಳಿದ್ರಲ್ಲ, ಅವ್ರಿಗೆ ನಾವು ನೋಡ್ಲಿಕ್ಕೆ ಸಾಧ್ಯತೆ ಅನ್ಸರೆ 100%. ಈಗ ನಾನ್ ಮಾಡ್ತೀನಿ, ನಿಮ್ಗೆ ನಮ್ಮ ಕಂಪನಿ ಓನರ್ ಆಗಿರ್ತಕ್ಕಂಥ ಈ ಡೆಬೋಸಿಸ್ ಚಕ್ರವರ್ತಿ ಅಂತ ಹೇಳಿದ ಅವ್ರ ಫೋಟೋ ತೋರಿಸ್ತೀನಿ. ಇನ್ನು ನೋಡ್ಕೊಡ್ರಿ. ಮೊದಲದಾಗಿ ಇವರು ನಮ್ಮ ಕಂಪನಿ ಓನರ್ದ ನಾನು ಫೋಟೋ ತೋರಿಸ್ತೀನಿ. ಇದು ನೋಡ್ರಿ, ನಮ್ಮ ಕಂಪನಿ ಓನರ್ ಇವ್ರ. ಯಾರು ಸರ್? ಇವ್ರ ಹೆಸರು ಡೆಬೋಸಿಸ್ ಚಕ್ರವರ್ತಿ. ಇವ್ರದ ಹೆಸರು ಡೆಬೋಸಿಸ್ ಚಕ್ರವರ್ತಿ. ಇವ್ರು ಅಗರ್ತಲಾದೊಳಗಿರ್ತಾರ. ಓಕೆ, ಈಗ ನಾನು ಮತ್ತೇನ್ ಮಾಡ್ತೀನಿ ಅಂದ್ರೆ ವಾಪಸ್ ನಾನು ಪ್ರೆಸೆಂಟೇಶನ್ ಬರ್ತೀನಿ. ಈಗ ಈ ಪ್ರಕಾರ ನಮ್ಮ ಕಂಪನಿ ಓನರ್ ನೋಡಿದ್ರಿ. ನಮ್ಮ ಕಂಪನಿದು NGO ಸ್ಟಾರ್ಟ್ ಮಾಡಿರ್ತಕ್ಕಂಥ ವ್ಯಕ್ತಿದು ನೀವು ಆಲ್ರೆಡಿ ನೋಡಿದ್ರಿ, ತೋರಿಸಿದೆ ನಾನು. ಈಗ ನಮ್ಮ NGO ಮಾಡ್ತಕ್ಕಂಥ ಕೆಲವೊಂದು ಕೆಲಸ ಇಲ್ಲೇ ಹಿಂದಿ ಒಳಗ್ ಬರ್ತಾರ, ಅದನ್ನ ಕನ್ನಡದೊಳಗೆ ಓದಿ ಹೇಳ್ತೀನಿ. ಬುಜುರ್ಗೋಕ ಆಕೋಕ ಆಪರೇಷನ್ ಕರ್ಮರ್ನ. ಏಜ್ ಆಗಿರ್ತಕ್ಕಂಥ ವ್ಯಕ್ತಿಗಳಿಗೆ, ಕಣ್ಣಿಂದ ದೋಷ ಇದ್ದಂತ ವ್ಯಕ್ತಿಗಳಿಗೆ ನಮ್ಮ ಕಂಪನಿ ಸ್ವಂತ ಖರ್ಚಿನೊಳಗೆ ಅವ್ರದ್ದು ಆಪರೇಷನ್ ಮಾಡಿಸ್ತಾರ. ಆಮೇಲೆ ಬಡ ಹೆಣ್ಮಕ್ಳಿಗೆ ಮದುವೆ ಮಾಡೋದು, ಬಡ ಮಕ್ಕಳಿಗೆ ಎಜುಕೇಶನ್ ಕೊಡ್ಸೋದು, ಬಡ ಮಕ್ಕಳದು ಹೆಲ್ತ್ ಬಗ್ಗೆ ಹೆಲ್ತ್ ಮಾಡೋದು. ಈ ಪ್ರಕಾರ ಒಂದಲ್ಲ ಎರಡಲ್ಲ, ಸುಮಾರಾಗಿ ಇಲ್ಲಿವರೆಗೆ ನಮ್ಮ ಕಂಪನಿ ಕಳೆದ 8 ವರ್ಷದೊಳಗೆ, ಎಷ್ಟು ವರ್ಷದೊಳಗೆ ಬಸವರಾಜರೇ? ಕಳೆದ 8 ವರ್ಷದೊಳಗೆ ಇಂಥ 72 ಪ್ರಾಜೆಕ್ಟ್ ಅನ್ನ ಅವ್ರು ಮಾಡಾಕ್ತಾರ. 72 ಪ್ರಾಜೆಕ್ಟ್. ಎಷ್ಟು ಸರ್? 72 ಪ್ರಾಜೆಕ್ಟ್. ಈಗ 72 ಪ್ರಾಜೆಕ್ಟ್ ಅನ್ನ ಎದ್ರದ್ದು ಕೆಲವೊಂದು ಫೋಟೋ ಕಾರ್ಡ್ ಆಗ್ತಾವ, ನೋಡಾಕ್ತಿರಿ. ಊಟ ಹಾಕಿದ್ದು, ಮಕ್ಕಳಿಗೆ ಎಜುಕೇಶನ್ ಕೊಡಿಸಿದ್ದು, ಈ ತರ ಬೇಕಾದಷ್ಟು 72 ಪ್ರಾಜೆಕ್ಟ್ ಅನ್ನ ಹಾಕೊಂಡ. ಓಕೆ, ಆಮೇಲೆ ಈಗ ಇನ್ನೊಂದು ಪ್ರಶ್ನೆ ಸರ್. ಈಗ ನಾನು ಈ ಕಂಪನಿಗೆ ಯಾವ್ದು ಈ ಶ್ರೀ ಮಾ ರೋಟಿ ಬ್ಯಾಂಕ್ ಅನ್ನೋ ಫೌಂಡೇಶನ್ ಐತಲ್ಲ, ಇದನ್ನ ನಾನು ಕೈ ಹಾಕ್ಬೇಕಾದ್ರೆ ಈ ಕಂಪನಿ ಲೀಗಲ್ ಐತಿಲ್ಲ, ಮೊದಲು ಅದನ್ನ ತಿಳ್ಕೊಬೇಕಂತ ನನ್ನ ಆಸೆ. ಏನಂತೀರಿ? ಎಸ್ ಅಂತೀರಿ, ನೋ ಅಂತೀರಿ? ಓಕೆ, ಈಗ ನಾ ಏನ್ ಮಾಡ್ತೇನೆ ಅಂದ್ರೆ ಈ ಯಾವ್ದು ನಮ್ಮ ಶ್ರೀ ಮಾ ರೋಟಿ ಬ್ಯಾಂಕ್ ಅನ್ನೋದು ಏನೈತಲ್ಲ, ಇದು ಲೀಗಲ್ ಐತೋ ಅಥವಾ ಇಲ್ಲೀಗಲ್ ಐತೋ ಅದ್ರ ಬಗ್ಗೆ ಚೆಕ್ ಮಾಡೋದು. ಮೊದಲೇದಾಗಿ ನಮ್ಮ ಕಂಪನಿ ಬಗ್ಗೆ ಒಂದೊಂದಾಗಿ ನಾನು ನಿಮಗೆ ಹೇಳ್ತೀನಿ. ಈಗ ಇದ್ರೊಳಗೆ ಮೊದಲೇದಾಗಿ ನಮ್ಮ ಈ ಶ್ರೀ ಮಾ ರೋಟಿ ಬ್ಯಾಂಕ್ ಫೌಂಡೇಶನ್ ಅನ್ನೋದು ಏನು NGO ಐತಲ್ಲ, ಇದು ಒಂದು NGO ಅಂತ ಹೇಳಿದೆ, ಹೌದಲ್ರಿ? ಈ NGOಗೆ ನಮ್ಮ NGOಗೆ ಮೊದಲೇದಾಗಿ 12A ಸರ್ಟಿಫಿಕೇಟ್ ಸಿಕ್ಕತಿ. ಇದು ವೇ ಅಲ್ಲ, ಇದು 12A. ಈ 12A ಸರ್ಟಿಫಿಕೇಟ್ ಇತ್ತಂದ್ರೆ ಈ ನಮ್ಮ NGO ಐತಲ್ರಿ, ಇದು NGO 100% ಲೀಗಲ್ ಆಗಿ ನಡೆಸ್ಬೇಕಂದ್ರೆ ನಮಗ್ ಮೊದಲೇ ಬೇಕಾಗಿರ್ತಕ್ಕಂಥ ಸರ್ಟಿಫಿಕೇಟ್ ಈ 12A ಅದು ನಮಗ್ ಸಿಕ್ಕೈತಿ. ಆಮೇಲೆ ಇಲ್ಲಿ ಇದ್ರ ಜೊತೆಗೆ ATC ಸರ್ಟಿಫಿಕೇಟ್ ಐತೈತಿ. ಯಾವ NGOಗೆ ಈ ATC ಸರ್ಟಿಫಿಕೇಟ್ ಸಿಗ್ತೈತಲ್ಲ, ಇದು ಒಂದು ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಗೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಸರ್ಟಿಫಿಕೇಟ್. ಆಮೇಲೆ ನೀತಿ ಆಯೋಗ ಅಂತ ಐತಿ. ಈ NGO ಆಪರೇಟ್ ಮಾಡ್ಬೇಕಾದ್ರೆ ನೀತಿ ಆಯೋಗದಿಂದ ಕಂಪಲ್ಸರಿ ಸರ್ಟಿಫಿಕೇಟ್ ಸಿಗ್ಬೇಕು, ಅದು ನಮಗೆ ಸಿಕ್ಕೈತಿ. ಅದ್ರ ಜೊತೆಗೆ CSR ಅಂದ್ರೆ ಇದು ಇನ್ಕಮ್ ಟ್ಯಾಕ್ಸ್ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಸರ್ಟಿಫಿಕೇಟ್. ಉದಾಹರಣೆ, ಅಕಸ್ಮಾತ್ ರತನ್ ಟಾಟಾ ಅವ್ರು ನಮ್ಮ ಕಂಪನಿಗೆ 1 ಕೋಟಿ ರೂಪಾಯಿ ಡೊನೇಟ್ ಮಾಡಿದ್ರ ಅಂತ ತಿಳ್ಕೊಡ್ರಿ. ಆ ರತನ್ ಟಾಟಾಗೆ ಏನ್ ಪ್ರಾಫಿಟ್? ರತನ್ ಟಾಟಾ ಅವರಿಗೆ ಇನ್ಕಮ್ ಟ್ಯಾಕ್ಸ್ ನೊಳಗೆ 40% ರಿಬೇಟ್ ಸಿಗ್ತೈತಿ. ಎಷ್ಟೆಷ್ಟು ದೊಡ್ಡ ದೊಡ್ಡ ಕಂಪನಿ ಅದಲ್ಲ, ಅವ್ರು ಇಷ್ಟು % ಡೊನೇಟ್ ಮಾಡ್ಬೇಕಂತ ರೂಲ್ ಐತಿ. ಅಂತಾನೆ ಮಾಡ್ತಾರ. ಇಂಥ ಸರ್ಟಿಫಿಕೇಟ್ ಇರ್ತಕ್ಕಂಥ NGOಗೆ ದಾನ ಮಾಡ್ತಾರ. ಆ ದಾನದಿಂದ ನಾವೇನ್ ಮಾಡ್ತೀವಿ? ಏಜ್ ಆಗಿರ್ತಕ್ಕಂಥ ಆಪರೇಷನ್ ಮಾಡೋದು, ಹೆಲ್ತ್ ಆಪರೇಷನ್ ಮಾಡೋದು. ಈಗ ಬೆಂಗಳೂರೊಳಗೆ ಒಂದು ಶಿರ್ಡಿ ಸಾಯಿಬಾಬಾರ್ದು ಒಂದು ಇದೆ ನೋಡ್ರಿ, ಪುಟ್ಪರ್ತಿ ಸಿದ್ದಿ ಬಾಬಾ, ಅವ್ರೇನ್ ಮಾಡ್ತಾರ? ಹಾರ್ಟ್ ಆಪರೇಷನ್ ಅನ್ನ ಫ್ರೀ ಆಫ್ ಕಾಸ್ಟ್ ಒಳಗೆ ಮಾಡ್ತಾರ, ಹೌದಲ್ರಿ? ಅಂತ ಇದು ಒಂದು NGO. ಓಕೆ, ಆಮೇಲೆ ನಮ್ಮ NGOಗೆ ಮತ್ತೊಂದು ಸರ್ಟಿಫಿಕೇಟ್ ಸಿಕ್ಕೈತಿ. ಯಾವ್ದು ಸರ್? ISO 9001 2000. ಇದ್ರ ಜೊತೆಗೆ 35A, ಇದು ಈಗ ಇನ್ನೂ ಸಿಕ್ಕಿಲ್ಲ. 2 ತಿಂಗಳ ವೇಟಿಂಗ್ ಪೀರಿಯಡ್. 2 ತಿಂಗಳಾದ್ಮೇಲೆ ಇದು ಸಿಗ್ತೈತಿ. ಇದ್ರದ್ದೇನ್ ಬೆನಿಫಿಟ್ ಬಸವರಾಜರೇ? ಈಗ ಆಗಲೇ ನಾನು ರತನ್ ಟಾಟಾ 1 ಕೋಟಿ ಕೊಟ್ರೆ ಅವರಿಗೆ 40% ರಿಬೇಟ್ ಸಿಗ್ತೈತಿ. ಯಾವ ಸರ್ಟಿಫಿಕೇಟ್ ಪ್ರಕಾರ? CSR ಸರ್ಟಿಫಿಕೇಟ್ ಪ್ರಕಾರ. ನಾಳೆ ನಮ್ಮ ಕಂಪನಿಗೆ 35A ಸರ್ಟಿಫಿಕೇಟ್ ಸಿಕ್ಕಂದ್ರೆ ಇದೇ 1 ಕೋಟಿಗೆ ಈ ಸರಿ 40% ಅಲ್ಲ, ಈ ಸರಿ ಅವ್ರಿಗೆ 100% ರಿಬೇಟ್ ಸಿಗ್ತೈತಿ. 100% ರಿಬೇಟ್ ಸಿಗ್ತೈತಿ ಅಂದ್ರೆ
ಡೋನರ್ಸ್ ಅಂದ್ರೆ ದಾನ ಮಾಡತಕ್ಕಂತ ವ್ಯಕ್ತಿಗಳು ಡೋನರ್ಸ್ ಅಂತ ನಾವೇನ್ ಕರಿತೀವಿ, ಇದು ನಂಬರ್ ಹೆಚ್ಚಾಗ್ತದ ಕಡಿಮೆ ಆಗ್ತೈತ್ರಿ? ಹೆಚ್ಚಾಗ್ತೈತಿ ನ್ಯಾಚುರಲ್ ಆಗಿ. ಡೋನರ್ಸ್ ಹೆಚ್ಚಾದಂಗೆ ನಾವಿನ್ನು ಜಾಸ್ತಿ ಜಾಸ್ತಿ ಕೆಲಸ ಮಾಡ್ಬೋದು. ಎಸ್ ಅಂತಿರೋ ನೋ ಅಂತೀರಿ ಬಸವರಾಜರೇ? ಎಸ್ ಅಲ್ರಿ. ಈ ಪ್ರಕಾರ ಆಮೇಲೆ ಒಂದು NGO, ಯಾವುದೇ ಒಂದು NGO ಕಂಪನಿ ಕೇವಲ ಇಂಡಿಯಾ ಅಲ್ಲ, ಇಡೀ ವಿಶ್ವದೊಳಗೆ 216 ದೇಶ ಅದಾವ. ಇಡೀ ವಿಶ್ವದೊಳಗೆ 216 ದೇಶದೊಳಗೆ 100% ಅವರು ಲೀಗಲ್ ಆಗಿ ಆಪರೇಟ್ ಮಾಡ್ಬೇಕಂದ್ರೆ ಏನ್ ಮಾಡ್ಬೇಕಂದ್ರೆ 216 ದೇಶದೊಳಗೆ 100% ಲೀಗಲ್ ಆಗಿ ಆಪರೇಟ್ ಮಾಡ್ಬೇಕಂದ್ರೆ ಒಂದು NGOಗೆ ಟೋಟಲಿ 7 ಸರ್ಟಿಫಿಕೇಟ್ ಬೇಕಾಗ್ತೈತಿ. ಎಷ್ಟು ಬಸವರಾಜರೇ? 7 ಸರ್ಟಿಫಿಕೇಟ್. ಈಗ ನಮ್ಮ ಕಂಪನಿಗೆ ಮೊದಲೇದು 12A, ಎರಡನೇದು ATC, ಮೂರನೇದು ನೀತಿ ಆಯೋಗ, ನಾಲ್ಕನೇದು CSR, ಆಮೇಲೆ ಐದನೇದು ISO ಸರ್ಟಿಫಿಕೇಟ್, ಆರನೇದು 12A, ಆಮೇಲೆ FCR ಅಂದ್ರೆ ಫಾರಿನ್ ಕಂಟ್ರಿಗಳಿಂದ ನಾವು ಡೊನೇಷನ್ ಕಲೆಕ್ಟ್ ಮಾಡೋದು. ಈಗ 7 ಸರ್ಟಿಫಿಕೇಟ್ ಸಿಕ್ಕೈತೆ ಅಂದ್ಮೇಲೆ ನಮ್ಮ ಶ್ರೀ ಮಾ ರೋಟಿ ಬ್ಯಾಂಕ್ ಅನ್ನೋದು ಇದು 100% ಲೀಗಲ್ ಕಂಪನಿ ಅಂತ ಹೇಳ್ಬೋದು. ಎಸ್ ಅಂತಿರೋ ನೋ ಅಂತಿರೋ? ಅಂದ್ರೆ ನಾನು ಯಾವ ಕಂಪನಿ ಜಾಯಿನ್ ಆಗ್ಬೇಕಂತ ಮಾಡಿರಿ ಆ ಕಂಪನಿ 100% ಲೀಗಲ್ ಐತಿ. ಇಲ್ಲಿಗೆ ಕಂಪನಿ ಪಾಯಿಂಟ್ ಅಂತೂ ನನಗೆ ಕ್ಲಿಯರ್ ಆಯ್ತು, ಹೌದಲ್ರಿ? ಈಗ ನಾನ್ ಮಾಡ್ತೀನಿ, ಮುಂದಿನ ಸ್ಟೆಪ್ಗೆ ಹೋಗ್ತೇನೆ. ಈಗ ಇನ್ನೊಂದು ಪ್ರಶ್ನೆ ಸರ್, ನೀವು ಇಲ್ಲೇ ಬರೆದು ತೋರಿಸಿರಿ, ಇದೆಲ್ಲಾ ಸರ್ಟಿಫಿಕೇಟ್ ನಿಜವಾಗ್ಲೂ ಕೊಟ್ಟಾರೋ ಅಥವಾ ಹಂಗ ಲೆಟರ್ನೇ ಬರ್ದಿರಿ? ಹಂಗಾರೆ ನಾ ಏನ್ ಮಾಡ್ತೀನಿ ಅದನ್ನ ನೋಡ್ಬಿಡೋಣಲ್ಲ. ಈಗ ನೋಡ್ರಿ, ನಾನು ಇಷ್ಟೋ ತನಕ ಹೇಳಿದ ಒಂದೊಂದಾಗಿ ಸರ್ಟಿಫಿಕೇಟ್ ತೋರಿಸಿನಿ. ಬಸವರಾಜರೇ, ಇದು ಯಾವ ಸರ್ಟಿಫಿಕೇಟ್? ಇಲ್ಲಿ ಸಣ್ಣದಾಗಿ ಕಾಣಾಕ್ತೈತಿ, ಸ್ವಲ್ಪ ದೊಡ್ಡದ ಮಾಡ್ತೀನಿ. ಇಲ್ಲಿ ನೋಡ್ರಿ, ಇದು ಯಾವ ಸರ್ಟಿಫಿಕೇಟ್? ಇಲ್ಲಿ ಕೆಳಗಡೆ ಸ್ವಲ್ಪ ಕೆಳಗಡೆ ತೋರಿಸ್ತೀನಿ, ಕೆಳಗೆ. ಈಗ ನೋಡ್ರಿ, ಯಾವ ಸರ್ಟಿಫಿಕೇಟ್ ಸರ್? ಗೌರ್ಮೆಂಟ್ ಆಫ್ ಇಂಡಿಯಾ ಫೈನಾನ್ಸ್ ಮಿನಿಸ್ಟ್ರಿ, ಡಿಪಾರ್ಟ್ಮೆಂಟ್ ಆಫ್ ಇನ್ಕಮ್ ಟ್ಯಾಕ್ಸ್ ಅಂತ ಐತಿ, ಕಾಣಾಕ್ತೈತಲ್ರಿ? ಓಕೆ. ಆಮೇಲೆ ಇದು ನಮ್ಮ ಕಂಪನಿದು ಡೀಡ್ ಆಗಿರ್ತಕ್ಕಂಥ ಅಗ್ರಿಮೆಂಟ್ ಇದೆ. ಅದು ಒರಿಜಿನಲ್ 50 ರೂಪಾಯಿ ಬಾಂಡ್ ಪೇಪರ್ನಾಗ ಆಗಿರ್ತಕ್ಕಂಥ ಒಂದು ಡೀಡ್. ಯಾರ ಹೆಸರಲ್ಲಿ ಸರ್? ಶ್ರೀ ಮಾ ರೋಟಿ ಬ್ಯಾಂಕ್ ಕಾಣಾಕ್ತೈತಿ ಇಲ್ಲೇ, ಅದ್ರ ಹೆಸರಲ್ಲಿ ಆಗೈತಿ. ಇದಾದ್ಮೇಲೆ ನೆಕ್ಸ್ಟ್ ಏನ್ ಮಾಡ್ತೀನಿ? ನೆಕ್ಸ್ಟ್ ಇದು ಯಾವ್ದು ಸರ್ಟಿಫಿಕೇಟ್ ಸರ್? ಇದು ಅಂತ ನಾನು ಹೇಳೋದು ಜरूरत ಇಲ್ಲ. ಯಾವ್ದು? ISO 9001 2001 ಸರ್ಟಿಫಿಕೇಟ್, 2015 ಸರ್ಟಿಫಿಕೇಟ್ ಕಾಣತೈತ್ರಿ. ಇದು ISO 9001 2000 ಸರ್ಟಿಫಿಕೇಟ್. ಓಕೆ. ಇದಾದ್ಮೇಲೆ ನೆಕ್ಸ್ಟ್ ಇಲ್ಲಿ ನೋಡ್ರಿ, ಕಂಪನಿ ರಿಜಿಸ್ಟ್ರೇಷನ್ ಆಕ್ಟ್ ಪ್ರಕಾರ ನಮ್ ಕಂಪನಿ ಯಾವ್ದು ಸರ್? ಶ್ರೀ ಮಾ ರೋಟಿ ಬ್ಯಾಂಕ್ ಅನ್ನೋ ಏನೈತಲ್ಲ, ಇಲ್ಲೇ ಕ್ಲಿಯರ್ ಆಗೈತಿ, ಕಾಣಾಕ್ತೈತಿ. ಇದ್ರದ್ದು ಅಡ್ರೆಸ್ ಐತಿ ನೋಡ್ರಿ, ಶ್ರೀ ಮಾ ರೋಟಿ ಬ್ಯಾಂಕ್, ಅಗರ್ತಲಾ ಕಾಣತೈತಲ್ರಿ? ಅಗರ್ತಲಾ, ಅದೇ ಅಗರ್ತಲಾ ತ್ರಿಪುರಾ ಸ್ಟೇಟ್ ದೊಳಗೆ ಐತಿ ಅಂತ ವೆಸ್ಟ್ ಬೆಂಗಾಲ್, ಅಲ್ಲಿ ಕಾಣತೈತಿ. ಇಲ್ಲೇ ನಮ್ದು ಆಫೀಸ್ ರಿಜಿಸ್ಟ್ರೇಷನ್ ಆಗಿತ್ತು. ಆಮೇಲೆ ಇದು ನಮ್ಮ ಕಂಪನಿದು ಪ್ಯಾನ್ ಕಾರ್ಡ್ ಯಾರ ಹೆಸರಲ್ಲಿ ತಗೊಂಡ್ರಿ ಸರ್? ಶ್ರೀ ಮಾ ರೋಟಿ ಬ್ಯಾಂಕ್ ಅಂತಾನೆ ಐತಿ, ಕಾಣಾಕ್ತೈತ್ರಿ. ಈ ಪ್ರಕಾರ ನಮ್ಮ ಕಂಪನಿ ಒಳಗೆ ಇರ್ತಕ್ಕಂಥ ಪ್ರತಿಯೊಂದು ನನ್ನ ಹತ್ರ ಒರಿಜಿನಲ್ ಕಾಪಿನ ಅದಾವ್, ನೋಡ್ಕೊಳ್ರಿ. ಯಾರಿಗೆ ಬೇಕೋ ಅವ್ರು ನೋಡ್ಕೋಬಹುದು. ಇಲ್ಲಿ ಕಾಣಾಕ್ತೈತ್ರಿ, ಗೌರ್ಮೆಂಟ್ ಆಫ್ ಇಂಡಿಯಾ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್, ಹೌದಲ್ಲ? ಈಗ ನಮ್ಮ ಕಂಪನಿಗೆ ಸಿಕ್ಕಿರ್ತಕ್ಕಂಥ 7 ಕಾಪಿನೂ ನಾನು ಒರಿಜಿನಲ್ ಕಾಪಿನ ತೋರಿಸಿದೆ. ಅಂದ್ರೆ ನಮ್ಮ ಕಂಪನಿ ಬಗ್ಗೆ ಮುಗೀತಿ. ಈಗ ಸೆಕೆಂಡ್ ಪಾರ್ಟ್ ಮಾರ್ಕೆಟಿಂಗ್ ಪ್ಲಾನ್ ಬಗ್ಗೆ ಮಾತಾಡೋಣ, ಆಗ್ಬೋದಲ್ಲ ಬಸವರಾಜರೇ? ಚಲೋ. ಹಂಗಾರೆ ಈಗ ಮಾರ್ಕೆಟಿಂಗ್ ಪ್ಲಾನ್ ಹೇಳೋಕ್ಕಿಂತ ಮೊದಲೇ ನಾನ್ ಮಾಡ್ತೀನಿ, ಈ ಕಂಪನಿ ನಾನು ಯಾಕೆ ಮಾಡ್ಬೇಕು ಅದೊಂದು ಕ್ಲಿಯರ್ ಆಗಿ ತಿಳ್ಕೊಂಡ್ರನಲ್ಲ. ನೋಡ್ರಿ, ಇಲ್ಲಿ ನಾವು ಬಂದಿರ್ತಕ್ಕಂಥ ವ್ಯಕ್ತಿಗಳೆಲ್ಲರೂ ನಾವು ಮಿಡಲ್ ಕ್ಲಾಸ್ ಫ್ಯಾಮಿಲಿಯಿಂದ ಬಂದೆ. ಏನಂತೀರಿ? ಎಸ್ ಅಂತಿರೋ ನೋ ಅಂತೀರಿ ಬಸವರಾಜರೇ? ಏನ್ ಮಿಡಲ್ ಕ್ಲಾಸ್ ಫ್ಯಾಮಿಲಿ? ಮಿಡಲ್ ಕ್ಲಾಸ್ ಫ್ಯಾಮಿಲಿ ಅಂದ್ರೆ ನಾವು ಯಾರಾದ್ರೂ ನೌಕರಿ ಮಾಡಿದ್ರೆ ನೌಕರಿನ ಮಾಡ್ತಾರ. ಉದಾಹರಣೆಗೆ ನಮ್ಮ ರಾಮಲಿಂಗೇಗೌಡ್ರ ಅದಾರ, KSRTC ಒಳಗೆ ಅವ್ರು ನೌಕರಿ ಮಾಡ್ತಾರ. ನೀವು CA ಇದ್ದೀರಿ, ನಿಮ್ದು ಒಂದೇ ಐತದಲ್ರಿ ಇನ್ಕಮ್, ಹೌದಲ್ಲ? ಈಗ ಒಂದೇ ಒಂದು ಇನ್ಕಮ್ ನಿಂದ ನಾವ್ ಫ್ಯಾಮಿಲಿ ನಡೆಸಬಹುದು. ಆದ್ರೆ ಆಸೆಗಳು ಇರ್ತಾವಲ್ಲ, ಅದನ್ನ ಈಡೇರ್ಸಕ್ ಆಗಂಗಿಲ್ಲ. ಏನೇನ್ ಆಸೆ ಇರ್ತಾವ? ಫ್ಯಾಮಿಲಿ ಜೊತೆಗೆ ಚಲೋ ಇರ್ಬೇಕು, ಕೈ ತುಂಬಾ ದುಡ್ಡು ಇರ್ಬೇಕು, ಮಕ್ಕಳಿಗೆ ಚಲೋ ಎಜುಕೇಶನ್ ಕೊಡ್ಬೇಕು, ಹೆಂಡತಿ ಮಕ್ಕಳಿಗೆ ಬಂಗಾರ ಕೊಡಿಸ್ಬೇಕು, ಸ್ವಂತ ಕಾರು, ಸ್ವಂತ ಮನಿ, ಫಾರಿನ್ ಹೋಗ್ಬೇಕು, ಹಿಂಗ 108 ನಮಗೆ ಆಸೆಗಳು ಇರ್ತಾವ. ಹೌದಂತೀರೋ ಇಲ್ಲಂತೀರೋ? ಆದ್ರೆ ನನಗಿರ್ತಕ್ಕಂಥ ಒಂದೇ ಒಂದು ಇನ್ಕಮ್ ನಿಂದ ಇದೆಲ್ಲ ನಮ್ ಕಡೆಯಿಂದ ಆಸೆ ಈಡೇರಕ್ ಆಗ್ತಿದ್ನು ಇಲ್ಲ. ಇದರಿಂದ ನಮ್ಗೆ ಏನಾಗ್ತೈತಿ? ಗಂಡ ಹೆಂಡತಿಯೊಳಗ ಜಗಳ, ಮನಿಯೊಳಗ ಜಗಳ, ಇವೆಲ್ಲ ಇದ್ದಿರ್ತಾವ. ಅದಕ್ಕೆ ನಾವೇನ್ ಮಾಡ್ಬೇಕಂದ್ರೆ ಒಂದ್ ಇನ್ಕಮ್ ನಿಂದ ಡಿಪೆಂಡ್ ಆಗಬಾರ್ದು. ಒಂದ್ರ ಜೊತೆಗೆ ಎರಡನೇ ಇನ್ಕಮ್, ಎರಡರ ಜೊತೆಗೆ ಮೂರನೇ ಇನ್ಕಮ್, ಮೂರನೇ ಜೊತೆಗೆ ನಾಲ್ಕು ಇನ್ಕಮ್ ಇತ್ತಂದ್ರೆ ನಾವು ಜೀವನ ಆರಾಮಾಗಿ ನಡೆಸಬಹುದು. ಎಸ್ ಅಂತಿರೋ ನೋ ಅಂತಿರೋ? ಅಲ್ಲ ಸರ್, ಎಷ್ಟು ಸರಳಾಗಿ ಬರೆದು ಬಿಟ್ರಲ್ಲ ನೀವು. ಒಂದ್ ಇನ್ಕಮ್ ಇರ್ಬೇಕು, 2 ಇನ್ಕಮ್ ಇರ್ಬೇಕು, 3 ಇನ್ಕಮ್ ಇರ್ಬೇಕು, 4 ಇನ್ಕಮ್ ಇರ್ಬೇಕು ಅಂತ ಹೇಳಿದ್ರಿ. ಇದೆಲ್ಲ ಸಾಧ್ಯ ಏನ್ರಿ ನಮ್ಮಂತ ಬಡವರ ಕಡೆಯಿಂದ?
100% ಸಾಧ್ಯ. ಒಂದು ಸಣ್ಣ ಎಕ್ಸಾಂಪಲ್ ಕೊಡ್ತೀನಿ. ಈಗ ಬಸವರಾಜರೇ, ನಾನೊಂದು ಹೇಳಿ ಸರ್. ನೌಕರಿ ಮಾಡಕ್ತೀನಿ ತಿಳ್ಕೊರಿ, ಅದು ಗೋರ್ಮೆಂಟ್ ಇರ್ಬೋದು ಅಥವಾ ಪ್ರೈವೇಟ್ ಇರ್ಬೋದು. ನಾನೇನ್ ಮಾಡಕ್ತೀನಿ, ನೌಕರಿ ಮಾಡಕ್ತೀನಿ. ನನಗೆ ಬೆಳಿಗ್ಗೆಯಿಂದ ಸಾಯಂಕಾಲ ಮಟ್ಟ ಕೆಲಸ ಮಾಡ್ತೀನಿ. ನಾನ್ ಮಾಡ್ತೀನಿ, ಸಾಯಂಕಾಲ ಒಂದು 7 ಗಂಟೆಯಿಂದ 9 ಗಂಟೆ 2 ತಾಸು ನಾನು ಇನ್ವೆಸ್ಟ್ಮೆಂಟ್ ಮಾಡಿ ನಾನ್ ಮಾಡ್ತೀನಿ, ಒಂದು ಯಾವ್ದಾದ್ರು ನೆಟ್ವರ್ಕ್ ಮಾರ್ಕೆಟ್ ಮಾಡ್ತೀನಿ. ನೆಟ್ವರ್ಕ್ ಮಾರ್ಕೆಟ್ ಮಾಡೋದ್ರಿಂದ ನಂದು 2ನೇ ಇನ್ಕಮ್ ಬರ್ತಿತ್ತಿಲ್ರಿ. ಬರುತ್ತೆ. ಹೌದು ಈ ನೆಟ್ವರ್ಕ್ ಮಾರ್ಕೆಟ್ ನೊಳಗೆ ಎಷ್ಟರ ಇನ್ಕಮ್ ಬರ್ಲಿ, ಅದನ್ನ ನಾನು ಮುಟ್ಟಂಗಿಲ್ಲ. ಇಲ್ಲೇ ನನ್ ನೌಕರಿಂದ ಬಂದಿದ್ರಿಂದ ನಾ ಫ್ಯಾಮಿಲಿ ನಡೆಸ್ತೀನಿ, ಮೊದಲು ನಡೆಸಿದೆ, ಈಗೂ ನಡೆಸಾಕ್ತೀನಿ. ಈ 2ನೇ ಇನ್ಕಮ್ ಅನ್ನ ನಾನು ಮುಟ್ಟಂಗಿಲ್ಲ. ಅದನ್ನೇನ್ ಮಾಡ್ತೀನಿ, ಶೇರ್ ಮಾರ್ಕೆಟ್ ಒಳಗೆ ಇನ್ವೆಸ್ಟ್ಮೆಂಟ್ ಮಾಡ್ತೀನಿ. ಈಗ ಶೇರ್ ಮಾರ್ಕೆಟ್ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ನಂದು 3ನೇ ಇನ್ಕಮ್ ಸ್ಟಾರ್ಟ್ ಆಯ್ತಿಲ್ರಿ. ಆಗ್ತೈತಿ. ಈ 3ನೇ ಇನ್ಕಮ್ ನಾನ್ ಮಾಡ್ತೀನಿ, ರಿಯಲ್ ಎಸ್ಟೇಟ್ ಒಳಗೆ ಇನ್ವೆಸ್ಟ್ಮೆಂಟ್ ಮಾಡ್ತೀನಿ. ರಿಯಲ್ ಎಸ್ಟೇಟ್ ಅಂದ್ರೆ ನಾನು ಮನಿ ತಗೊಳಂಗಿಲ್ಲ, ನಾವು ಮನಿ ತಗೊಳ್ಳೋ ಬದಲಾಗಿ 4 ಅಂಗಡಿ ತಗೋತೀನಿ, ಅದನ್ನ ರೆಂಟ್ಗೆ ಇರಿಸ್ತೀನಿ. 4 ಇನ್ಕಮ್ ಮಾಡ್ಬೋದಲ್ರಿ. ಮಾಡ್ಬೋದು. ಅಂದ್ರೆ ನಮ್ಮಂತ ಮಿಡ್ಲ್ ಕ್ಲಾಸ್ ಜನ ನೌಕರದಾರರು ನೌಕರಿ ಜೊತೆಗೆ ಒಂದು ನೆಟ್ವರ್ಕ್ ಮಾರ್ಕೆಟ್ ಜೊತೆಗೆ ಶೇರ್ ಮಾರ್ಕೆಟ್ ಜೊತೆಗೆ ರಿಯಲ್ ಎಸ್ಟೇಟ್, ಈ ತರ ನಾವು ತಲೆ ಓಡಿಸಿದ್ರೆ ಆಗಲ್ಲ. ನಮ್ಮ ಚಿದಾನಂದ ರಾವ್ ಅಂತ ಹೇಳಿದ್ರಲ್ಲ, ತಲೆ ಓಡಿಸಿ ಕೆಲಸ ಮಾಡುದು. ಈ ಪ್ರಕಾರ ತಲೆ ಓಡಿಸಿದ್ರೆ ಮಾತ್ರ ನಾವು ಜೀವನದೊಳಗೆ ಸಕ್ಸಸ್ ಆಗ್ತೀವಿ. ಏನಂತೀರಿ ಎಲ್ಲರೂ ಹೇಳ್ತಿರು, ನನ್ನ ಮಾತಿಗೆ ನೋ ಅಂತಿರೋ? ಅಂದ್ರೆ ನಾವು ಈ ಶ್ರೀಮಾರ್ ರೋಟಿ ಬ್ಯಾಂಕ್ ಯಾಕೆ ಜಾಯ್ನ್ ಆಗ್ಬೇಕಂತ ಗೊತ್ತಾತಲ್ಲ. ಈಗ ನಂದು ಇರ್ತಕ್ಕಂಥ ಒಂದ್ ಇನ್ಕಮ್ ಜೊತೆಗೆ 2ನೇ ಇನ್ಕಮ್ ಅನ್ನ ಕ್ರಿಯೇಟ್ ಮಾಡಕ್ ನಾ ಪ್ರಯತ್ನ ಮಾಡಾಕ್ತೀನಿ ಅಂತ ಅರ್ಥ. ಓಕೆ, ಈಗ ಆಮೇಲೆ ನಮ್ಮ ಕಂಪನಿ ಒಳಗೆ ಏನ್ ಬಿಸ್ನೆಸ್ ಆಗ್ತೈತಲ್ರಿ, ಟ್ರಾನ್ಸಾಕ್ಷನ್, ಈಗ ಫೈನಾನ್ಷಿಯಲ್ ಟ್ರಾನ್ಸಾಕ್ಷನ್ ಅಂತ ಕರಿತೀವಿ. ಏನಂತ ಕರಿತೀವಿ ಬಸವರಾಜರೇ? ಫೈನಾನ್ಷಿಯಲ್ ಟ್ರಾನ್ಸಾಕ್ಷನ್. ನಮ್ಮ ಕಂಪನಿ ಒಳಗೆ ನಡೀತಕ್ಕಂಥ ಫೈನಾನ್ಷಿಯಲ್ ಟ್ರಾನ್ಸಾಕ್ಷನ್ ಏನೈತಲ್ಲ, ಇದನ್ನ ನಾವು P2P ಪದ್ಧತಿ ಪ್ರಕಾರ ಮಾಡ್ತೀವಿ. ಏನ್ ಸರ್? P2P ಪದ್ಧತಿ ಪ್ರಕಾರ ಮಾಡ್ತೀವಿ. ಈಗ P2P ಪದ್ಧತಿ ಅಂದ್ರೆ ಏನ್ರಿ? ಇದಕ್ಕೆ ನಾವು ಉತ್ತರ ಆಮೇಲೆ ಕೊಡ್ತೀನಿ. ಈಗ ಮೊದಲೇ ನಾವು ಎಷ್ಟೋ ಜನ ಆಲ್ರೆಡಿ ನೆಟ್ವರ್ಕ್ ಮಾರ್ಕೆಟ್ ಅನ್ನ ಮಾಡಿ, ನೆಟ್ವರ್ಕ್ ಮಾರ್ಕೆಟ್ ಒಳಗೆ ಇಲ್ಲಿವರೆಗೆ ನಾವು ಮಾಡಿದ್ದೇನು ಸರ್? ನಾವು ಪಬ್ಲಿಕ್ ಅಂದ್ರೆ ಜನ ಮೊದಲ ಕಂಪನಿ ಜಾಯ್ನ್ ಆಗ್ತಿದ್ವಿ. ಏನ್ ಮಾಡ್ತಿದ್ವಿ? ಕಂಪನಿ ಅಂದ್ರೆ ನಮ್ಮ ಪಬ್ಲಿಕ್ ನಾವ್ ಏನ್ ಮಾಡ್ತಿದ್ವಿ? ಕಂಪನಿ ಒಳಗೆ ದುಡ್ಡು ಹಾಕ್ತಿದ್ವಿ. ಕಂಪನಿಯಿಂದ ನಮ್ಗೆ ಮತ್ತೆ ಪಬ್ಲಿಕ್ ಅಂದ್ರೆ ಜನರಿಗೆ ಕಮಿಷನ್ ರೂಪದೊಳಗೆ ಇವ್ರು ನಮಗೆ ದುಡ್ಡು ಕೊಡ್ತಿದ್ರು. ಹೌದಲ್ಲ? ಇದು ಪದ್ಧತಿ. ಅಂದ್ರೆ ನಮ್ಮ ಮೊದಲು ಜನರ ಕಡೆಯಿಂದ ಕಂಪನಿಗೆ ಬಂದು ಕಂಪನಿ ಕಡೆಯಿಂದ ನಮಗೆ ಬರ್ತಿತ್ತು. ಇದು ಇಲ್ಲಿವರೆಗೆ ನಾವು ನೋಡಿದ ಪದ್ಧತಿ. ಈಗ ಇಲ್ಲಿವರೆಗೆ ನಮ್ಮ ಕಣ್ಣಿದ್ರಿಗೆ ಈಗ ನೋಡ್ರಿ, ನಾನು ಈಗ 20 ವರ್ಷದಿಂದ ನೆಟ್ವರ್ಕ್ ಮಾರ್ಕೆಟ್ ಮಾಡತ್ತೇನೆ ಅಂತ ನಮ್ಮ ಚಿದಾನಂದ್ರ ಅವ್ರು ಹೇಳಿದ್ರು. ನಮ್ಮ ಚಿದಾನಂದ್ರ ಅವರು ಈಗ ನೀವೇನ್ ಹೇಳ್ರಿ ಬಸವರಾಜರ, ನಮ್ಗೆಲ್ಲ ಒಂದು 15-20 ವರ್ಷ 25 ವರ್ಷ ಎಕ್ಸ್ಪೀರಿಯನ್ಸ್ ಐತಿ. ನಮ್ಮ ಕಣ್ಣಿದ್ರಿಗೆ ಇಲ್ಲಿ ಮಟ್ಟ 1 ಅಲ್ಲ 10 ಅಲ್ಲ 100 ಅಲ್ಲ, ಸಾವಿರಾರು ಕಂಪನಿಗಳು ಕ್ಲೋಸ್ ಆಗ. ಯಾಕೆ ಕ್ಲೋಸ್ ಆಗ ಬಸವರಾಜರೇ? ಯಾಕಂದ್ರೆ ಜನರಿಂದ ದುಡ್ಡೇನೋ ಕಂಪನಿಗೆ ಬರ್ತಿತ್ತು, ಆದ್ರೆ ಕಂಪನಿಯಿಂದ ದುಡ್ಡು ಬರ್ಬೇಕಾದ್ರೆ ಲಪಡ ಆಗಿ ಇಲ್ಲಿ ಜನರಿಗೆ ಬರ್ತಿದ್ದಿಲ್ಲ. ಹಿಂಗಾಗಿ ನಮಗೆ ಇಲ್ಲಿವರೆಗೆ 1, 10 ಅಲ್ಲ 100 ಅಲ್ಲ, ಸಾವಿರಾರು ಕಂಪನಿ ಜಗದಕ್ಕೆ ಇಲ್ಲಿ ಏನಾಗ್ತಿತ್ತು? ಜನರಿಂದ ಮೊದಲೇ ಇಲ್ಲಿ ಬರ್ತಿತ್ತು, ಇಲ್ಲಿಂದ ಇಲ್ಲಿ ಬರ್ತಿತ್ತು. ಈಗ ಇದನ್ನ ನಮ್ಮ ಕಂಪನಿ ಏನ್ ಮಾಡ್ರ, ಡೈರೆಕ್ಟ್ ಆಗಿ ಜನರಿಂದ ಜನರಿಗಾಗಿ, ಜನರಿಂದ ಜನರಿಗಾಗಿ, ಇಲ್ಲಿ ಜನರಿಂದ ಕಂಪನಿಯಿಂದ ಮತ್ತೆ ಜನರಿಗೆ ಬರ್ತಿತ್ತಲ್ಲ, ಈ ಒಂದು ಕಂಪನಿನ ಹಾರಿಸಿ ಬಿಟ್ಟಾರ. ಅಂದ್ಮೇಲೆ ಇಲ್ಲಿ ಯಾವಾಗ ಇಲ್ಲಿ ಬೈಪಾಸ್ ಮಾಡ್ಬಿಟ್ರ ಅಂದ್ಮೇಲೆ ಇಲ್ಲಿ ಕಂಪನಿಗೆ ಬಂದ್ಮೇಲೆ ಏನೈತೆ? ಕಂಪನಿ ಅಕೌಂಟಿಗೆ ದುಡ್ಡ ಹೋಗಂಗಿಲ್ಲ ಅಂದ್ಮೇಲೆ ನಮ್ಮ ಕಂಪನಿ ಏನ್ ರೋಡ್ ಹೋಗ್ತೈತೇನ್ರಿ? ಇಲ್ಲ. ನಮ್ಮ ಕಂಪನಿ ಅಂದ್ರೆ ನಮ್ಗೆ ಫೈನಾನ್ಸಿಯಲ್ ಮೋಸ ಮಾಡ್ತೈತೇನೋ? ಇಲ್ಲ. ನಾಳೆ ನಾನು ಈ ಕಂಪನಿ ಜಾಯ್ನ್ ಆದ್ರೆ ಜನರ ಹತ್ರ ಹೋಗಿ ಮುಖ ಕೆಡಿಸ್ಕೊಳ್ಳೋದು, ನಮ್ಮ ಕಂಪನಿ ಓಡುತ್ತೋ ಅಂತ ಅನ್ನಿಸ್ಕೊಳ್ಳೋದು, ನನಗೆ ಬಟ್ ಮಾಡಿಸ್ಕೊಳ್ಳೋದು ಆಗ್ತೈತೇನೋ? ಇಲ್ಲ. ಯಾಕಂದ್ರೆ ಇಲ್ಲಿ ಕಂಪನಿ ನಡುವಿಲ್ಲ. ನಮ್ಮ ಕಂಪನಿ ಏನ್ ಮಾಡ್ತಾರೆ? ಡೈರೆಕ್ಟ್ ಆಗಿ ಒಂದ್ ವ್ಯಕ್ತಿಯಿಂದ ಡೈರೆಕ್ಟ್ ಆಗಿ 2ನೇ ವ್ಯಕ್ತಿಗೆ ಡೈರೆಕ್ಟ್ ಆಗಿ ಪೇಮೆಂಟ್ ಸಿಗ್ತೈತಿ. ಇದಕ್ಕ P2P ಏನೈತಿ? P2P ಟ್ರಾನ್ಸಾಕ್ಷನ್ ಅಂತ ಕರಿತೀವಿ. ಅರ್ಥ ಆಯ್ತೋ ಇಲ್ಲೋ? ಎಷ್ಟು ಅಂತಿರೋ ಅಂತಿರೋ? ಓಕೆ, ಈಗ ನಾನು P2P ಮಾಡೋದ್ರಿಂದ ನಮ್ಗೆ ಏನೇನ್ ಬೆನಿಫಿಟ್ಸ್ ಇದೆ? ಮೊದಲದಾಗಿ ಇದು 100% ಸೆಕ್ಯೂರ್ ಇರ್ತೈತಿ. ಯಾಕಂದ್ರೆ ಒಂದ್ ವ್ಯಕ್ತಿಯಿಂದ ಡೈರೆಕ್ಟ್ ಆಗಿ 2ನೇ ವ್ಯಕ್ತಿಗೆ, ಉದಾಹರಣೆಗೆ ಗೂಗಲ್ ಪೇ. ಈಗ ನಾನು ಬಸವರಾಜರೇ ನಿಮಗೆ 10,000 ರೂಪಾಯಿ ನಾನು ಒಂದು 100 ರೂಪಾಯಿ ಕಳಿಸಿನಿ. ಈಗ ನಾನು ನಿಮ್ಗೆ 100 ರೂಪಾಯಿ ಕಳಿಸಿದ್ಮೇಲೆ ಏನಾಗ್ತೈತಿ? ಒಂದು 5 ಸೆಕೆಂಡ್ದೊಳಗೆ ಪಟಕ ಟ್ವಿಕ್ ಅಂತ ನಿಮ್ಗೆ ಬರ್ತೈತಿ. ನೀವೇನ್ ಮಾಡ್ತೀರಿ? ಓಕೆ ಮಾಡ್ತೀರಿ. ಇಲ್ಲಿ ನನ್ನ ಕಡೆಯಿಂದ ನಿಮಗೆ ಸೆಕ್ಯೂರ್ ಆಗಿ ಬಂತಿಲ್ರಿ. ಮೊದಲೇನಾಗ್ತಿತ್ತು? ನಾನ್ ನಿಮಗೆ 100 ರೂಪೀಸ್ ಕಳಿಸ್ಬೇಕಂದ್ರೆ ಬ್ಯಾಂಕಿನಿಂದ ಮತ್ತೆ ನಿಮಗೆ ಅಷ್ಟು ಹಿಂಗೆಲ್ಲ ಒಂದು ಬೈಪಾಸ್ ಆಗ್ಬಿಡ್ತಿತ್ತು. ಅದೆಲ್ಲ ಹೋಗಿ ಈಗ ನಾವು P2P ಮಾಡಿ ಸೆಕ್ಯೂರ್ ಐತಿಲ್ರಿ. ಒಂದೇದು. 2ನೇದು ವೆರಿಫೈಡ್. ಇಲ್ಲಿ ನಾವೇನ್ ಮಾಡ್ತೀವಿ ಅಂದ್ರೆ ಬಸವರಾಜರ, ಈಗ ನಾನೇನ್ ಮಾಡ್ತೀನಿ? ನಾನು ನಿಮಗೆ ಒಂದು 100 ರೂಪಾಯಿ ಕಳಿಸಿದೆ. 100 ರೂಪಾಯಿ ಕಳಿಸಿ ಕೂಡಲೇ ನಿಮಗೆ ವಾಟ್ಸ್ಆಪ್ ನಾಗ ಸ್ಕ್ರೀನ್ ಶಾಟ್ ಕಳಿಸ್ತೀನಿ. ನೀವು 100 ರೂಪಾಯಿ ನೋಡ್ತೀರಿ, ಸ್ಕ್ರೀನ್ ಶಾಟ್ ನೋಡ್ತೀರಿ, ಯಾರಿಂದ ಬಂದೈತಿ ಅದೆಲ್ಲ ಹೆಸರು ಇರ್ತೈತಿ. ಅದು ನೋಡಿದ್ಮೇಲೆ ನೀವು ಓಕೆ ಮಾಡ್ತಿರ್ಲ,
ಅಂದ್ರೆ Yes. ಇಲ್ಲಿ ನಮ್ದು ಪ್ರತಿಯೊಂದು ಟ್ರಾನ್ಸಾಕ್ಷನ್ ವೆರಿಫೈಡ್ ಆಗ್ತೈತೆ ಅಂತ ಅರ್ಥ. ಆಮೇಲೆ ಇಲ್ಲಿ ಎರಡನೇದು ಏನಾಗ್ತೈತಿ 100% ಟ್ರಾನ್ಸ್ಪರೆಂಟ್. 100% Yes. ಟ್ರಾನ್ಸ್ಪರೆಂಟ್ ಅಂದ್ರೆ ಏನ್ ಅರ್ಥ ಬಸವರಾಜರೇ? ಈಗ ನಾವು Yes. ಕಾಮನ್ ಆಗಿ ಗೂಗಲ್ ಪೇ ದೊಳಗೆ ಈಗ ನಮ್ಮ ಕಂಪನಿ ಒಳಗೆ ಅಂತ ತಿಳ್ಕೊರಿ. ಈಗ ನಮ್ಮ ಐಬಿ ರೆಡ್ಯೂರ್ 2,000 ರೂಪಾಯಿದ ಪ್ರಮೋಷನ್ ತಗೋಬೇಕಂತ ತಿಳ್ಕೊಳ್ರಿ. ಯಾರು? ನಮ್ಮ ಐಬಿ ರೆಡ್ಯೂರ್ 2,000 ಅದು ಅಚಲ್ಕರ್ ನನಗ ಬರ್ತೈತೆ ಅಂತ ತಿಳ್ಕೊಳ್ರಿ. Yes. ಇವ್ರೇನ್ ಮಾಡ್ತಾರ? ಮೊದಲು 2,000 ರೂಪಾಯಿ ಕಳಿಸ್ಕೊಡ್ತಾರ. ಆಮೇಲೆ UTR Yes. ಏನೈತಿ ಆ ದುಡ್ಡು ಕಳಿಸ್ಕೊಡ್ತಾರ. ಎರಡನೇದು UTR ನಂಬರ್ ನಾನು ಏನ್ ಮಾಡ್ತಾರ ಅಲ್ಲಿ ಅಪ್ಲೋಡ್ ಮಾಡ್ತಾರ. ಅದ್ರ ಜೊತೆಗೆ ಇಲ್ಲೇನ್ 2,000 ರೂಪಾಯಿ ಗೂಗಲ್ ಪೇ ಫೋನ್ ಪೇ ಮಾಡ್ತಾರಲ್ಲ ಅದ್ರದ್ದು ಸ್ಕ್ರೀನ್ ಶಾಟ್ ಅನ್ನ ಕಳಿಸ್ತಾರ. ಮೊದ್ಲೇದು UTR ನಂಬರ್, ಎರಡನೇದು ಸ್ಕ್ರೀನ್ ಶಾಟ್, ಆಮೇಲೆ ಅಮೌಂಟ್ ಬಂದಿದ್ ನೋಡಿ ನಾನ್ ಮಾಡ್ತೀನಿ ಓಕೆ ಅಂತ ಹೇಳ್ತೀನಿ. ಇದಕ್ಕೆ ನಾವು ಟ್ರಾನ್ಸ್ಪರೆಂಟ್ ಅಂತ ಕರಿಬಹುದಾ ಇಲ್ರಿ? Yes. Yes. ಓಕೆ. ಆಮೇಲೆ ಇದು P2P ಅಂತ ಹೇಳಿದೆ. ಈಗ 100% ಡಿಸ್ಟ್ರಿಬ್ಯೂಷನ್ ಅಂತ ಹೇಳಿರಲ್ಲ, ಇದ್ರದ್ದೇನ ಅರ್ಥ ಹೇಳ್ರಿ ಸರ್? ಈಗ ನಾನು ಮತ್ತೊಂದು ಎಕ್ಸಾಂಪಲ್ ತಗೋತೀನಿ. ಈಗ ನಾನು 1,000 ರೂಪಾಯಿ ಒಂದು ಕಂಪನಿಗೆ ಇನ್ವೆಸ್ಟ್ಮೆಂಟ್ ಮಾಡಿದೆ. ಮೋದಿ ಕೇರ್ ಕಂಪನಿ ಅಂತ ತಿಳ್ಕೊರಿ. ನಾನೇನ್ ಮಾಡ್ತಿದ್ದೆ? 1,000 ರೂಪಾಯಿ ನಾನು ಕಂಪನಿ ನನ್ನ ವ್ಯಕ್ತಿ ಕಡೆಯಿಂದ ಒಬ್ಬರ ಕಡೆಯಿಂದ 1,000 ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡಿಸಿದ್ದೆ ಅಂತ ತಿಳ್ಕೊರಿ. ಇವ್ರೇನ್ ಮಾಡ್ತಾರ? ನಾನು 15% ಲೆವೆಲ್ ಆಗದೇನೆ ಅಂತ ತಿಳ್ಕೊಳ್ರಿ. ಅದ್ರೊಳಗೆ ಲೆವೆಲ್ ಪಾಯಿಂಟ್ ಇರ್ತೈತಿ. ಈಗ ನಾನು 1,000 ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಬರೀ 15% ಅಂದ್ರೆ 150 ರೂಪಾಯಿ ಮಾತ್ರ ಸಿಕ್ತಿತ್ತು. ಎಸ್ ಅಂತಿರೋ? ಹೌದು Yes. ಹೌದು Yes. ಆದ್ರೆ ನಮ್ದು P2P ಟ್ರಾನ್ಸಾಕ್ಷನ್ ಅದಕ್ಕೆ ಇಲ್ಲಿ 1,000 ರೂಪಾಯಿ ಅಂದ್ರೆ ನನಗೆ 1,000 ರೂಪಾಯಿನ ಕಳಿಸ್ಬೇಕು. ಯಾಕಂದ್ರೆ ನಾನು ವೆರಿಫೈ ಮಾಡಂಗಿಲ್ಲ. ವೆರಿಫೈ ಮಾಡ್ಲಿಲ್ಲ ಅಂದ್ರೆ ನಿಮ್ದು ಐಡಿ ಆಕ್ಟಿವೇಶನ್ ಆಗಂಗಿಲ್ಲ. ಈಗ ನೋಡ್ರಿ 100% ನನಗೆ ಸಿಕ್ತಿಲ್ಲ ಇಲ್ಲಿ. Yes. ಯಾ ಯಾ 100% ನನಗೆ ಸಿಕ್ತಿಲ್ರಿ. 100% ನನಗೆ ಸಿಕ್ತಿಲ್ಲ. Yes. ಹೌದು ಇದಕ್ಕೆ ನಾವು ಸಿಕ್ತು, ಕ್ರೌಡ್, ಇದು ಸಿಕ್ತು. ಪವರ್ ಆಫ್ ಕ್ರೌಡ್ ಫಂಡಿಂಗ್ ಅಂತ ಕರಿಬಹುದು. ಏನು? ಪವರ್ ಆಫ್ ಕ್ರೌಡ್ ಫಂಡಿಂಗ್ ಅಂತ. funding. ಯಾಕಂದ್ರೆ 100% ಡಿಸ್ಟ್ರಿಬ್ಯೂಷನ್ ಆಗ್ತೈತಿ. ಆಮೇಲೆ ಈಗ ನೋಡ್ರಿ Yes. ನನಗೆ 1,000 ರೂಪಾಯಿದೊಳಗೆ 150 ರೂಪಾಯಿ ಬಂದ್ರೆ ನನಗೆ ಹೆಲ್ಪ್ ಆಗ್ತಿತ್ತು. ಏನು 1,000 ರೂಪಾಯಿಗೆ 1,000 ರೂಪಾಯಿ ಬಂದ್ರೆ ನನಗೆ ಹೆಲ್ಪ್ ಆಗ್ತೈತಿ ಬಸವರಾಜ್ರೆ? 1,000 ರೂಪಾಯಿ 1,000 1,000 ರೂಪಾಯಿ. ರೂಪಾಯಿ. ಅಂದ್ರೆ ಇದು ರಿಯಲ್ ಹೆಲ್ಪಿಂಗ್ ಪ್ಲಾನ್. ಕ್ಲಿಯರ್ ಆತಿಲ್ರಿ? ಈ ಪ್ರಕಾರ ನಾವು ಯಾಕೆ ಮಾಡಾಕ್ತಿವಿ? ನಮ್ದು ಪವರ್ ಆತು. ಈಗ ಎಲ್ಲಾ ಓಕೆ ಸರ್. ಈಗ ನನಗೆ ಮೊದ್ಲು ಮೇನ್ ಪಾಯಿಂಟ್ ಹೇಳ್ರಿ. ನಾನು ಕಂಪನಿ ಜಾಯ್ನ್ ಆಗ್ಬೇಕಾದ್ರೆ ಏನ್ ಮಾಡ್ಬೇಕು ಬಸವರಾಜರೇ? ಈಗ ಅದ್ರ ಬಗ್ಗೆ Yes. ಮಾತಾಡೋಣ. Yes. ಈಗ ನಾನು ಕಂಪನಿ ಜಾಯ್ನ್ ಆಗ್ಬೇಕಾದ್ರೆ 220 ರೂಪಾಯಿ ಕೊಡ್ಬೇಕು. 20 ರೂಪಾಯಿ. ನಾನು ಕಂಪನಿಗೆ ಡೈರೆಕ್ಟ್ ಆಗಿ ಅಕೌಂಟ್ಗೆ ಹಾಕ್ಬೇಕೇನ್ರಿ? ಇಲ್ಲ. ನಾನು ಕಂಪನಿ ಜಾಯ್ನ್ ಆಗ್ಬೇಕಾದ್ರೆ ನನಗೆ ಯಾರಾದ್ರೂ ಒಂದು ರೆಫರ್ ಮಾಡ್ಲೇಬೇಕು. ಏನ್ ಮಾಡ್ಬೇಕು? ನೆಟ್ವರ್ಕ್ ಮಾರ್ಕೆಟ್ ಅಂದ್ರೆ ಡೈರೆಕ್ಟ್ ಜಾಯ್ನ್ ಆಗಂಗಿಲ್ಲ. ಈಗ ಅಚಲ್ಕರ್ ನಾನು ಜಾಯ್ನ್ ಆಗ್ಬೇಕಂದ್ರೆ ಯಾರಾದ್ರೂ ಒಬ್ರು ರೆಫರ್ ಮಾಡ್ಬೇಕು. ಈಗ ಬಸವರಾಜರೇ ನೀವೇ ನನಗೆ ರೆಫರ್ ಮಾಡ್ತೀರಿ ಅಂತ ಕೊಡ್ರಿ. ಈಗ ನಾನು ಇನ್ವೆಸ್ಟ್ಮೆಂಟ್ ಮಾಡ್ಬೇಕಾಗಿದ್ದೆಷ್ಟು? 220 ರೂಪಾಯಿ. ಆ 220 ರೂಪಾಯಿದೊಳಗೆ ನಾನೇನ್ ಮಾಡ್ತೀನಿ? 20 ರೂಪಾಯಿ ಫಸ್ಟ್ ಟೈಮ್ ಕಂಪನಿಗೆ ಕಳ್ಸ್ತೀನಿ ಪಿನ್ ಚಾರ್ಜ್ ಅಂತ. ಇನ್ನು Yes, ಉಳಿದಿದ್ದು 200 ರೂಪಾಯಿ ನಮ್ದು P2P ಪರ್ಸನ್ ಟು ಪರ್ಸನ್ Person to ಡೈರೆಕ್ಟ್ person. ಆಗಿ ನಾನ್ ಮಾಡ್ತೀನಿ ನಿಮ್ಮ ಅಕೌಂಟ್ಗೆ ಹಾಕಿದೆ. ಡೈರೆಕ್ಟ್ ಆಗಿ 200 ಬಂತಿಲ್ರಿ? Yes. ಈಗ ನಾನು ಕಂಪನಿ ಜಾಯ್ನ್ ಆದೆ. ನನ್ನ ಹೆಸರು ಅಚಲ್ಕರ್. ನಾ ಎಷ್ಟು ಇನ್ವೆಸ್ಟ್ಮೆಂಟ್ ಮಾಡೀನಿ? 220 ರೂಪಾಯಿ. ನಾನು ಕಂಪನಿ ಜಾಯ್ನ್ ಆದ್ಮೇಲೆ ನಾನು ಏನೈತಿ ಎರಡನೇ ಕಂಡೀಷನ್, ಕಂಪಲ್ಸರಿ 2 ಜನರಿಗೆ ನಾನು ಇಂಟ್ರೊಡ್ಯೂಸ್ ಮಾಡ್ಬೇಕು. ಏನ್ ಮಾಡ್ಬೇಕು? 2 ಜನರಿಗೆ ಕಂಪಲ್ಸರಿ ಇಂಟ್ರೊಡ್ಯೂಸ್ ಮಾಡ್ಬೇಕು. ಈಗ ನಾನು ಇಂಟ್ರೊಡ್ಯೂಸ್ ಮಾಡಿದೆ ಅಂತ ತಿಳ್ಕೊಳ್ರಿ. ಇಲ್ಲಿ ಏನಾಗ್ತೈತಿ? ಇವರಿಂದ 200 ರೂಪಾಯಿ ಸಿಗ್ತೈತಿ. ಯಾಕಂದ್ರೆ 20 ರೂಪಾಯಿ ಕಂಪನಿಗೆ ಹೋಗ್ತೈತಿ. ಇವರಿಂದ 200 ರೂಪಾಯಿ ಸಿಗ್ತೈತಿ. ಅಂದ್ರೆ ಒಂದ್ ವ್ಯಕ್ತಿಯಿಂದ 200 ರೂಪಾಯಿ, ಎರಡನೇ ವ್ಯಕ್ತಿಯಿಂದ 200 ರೂಪಾಯಿ ಡೈರೆಕ್ಟ್ ಆಗಿ ನನಗೆ ಅಕೌಂಟ್ಗೆ ಹಾಕ್ತಾರ. ಯಾಕೆ ಸರ್? ಇವರು ನನಗೆ ಡೈರೆಕ್ಟ್ ಆಗಿ 200 ರೂಪಾಯಿ ಯಾಕೆ ಹಾಕ್ತಾರ? ಯಾಕಂದ್ರೆ ನಮ್ದು ಟ್ರಾನ್ಸಾಕ್ಷನ್ P2P. ಅರ್ಥ ಆತ್ರಿ? ಎರಡನೇ ವ್ಯಕ್ತಿ ಇವನು 200 ರೂಪಾಯಿ ಡೈರೆಕ್ಟ್ ಆಗಿ ನನಗ ಹಾಕ್ತಾನ. ಯಾಕಂದ್ರೆ ನಮ್ದು ಟ್ರಾನ್ಸಾಕ್ಷನ್ P2P. ಮೊದಲ ಪರಿಣಿತಿ ಜನರಿಂದ ಕಂಪನಿಯಿಂದ ನನ್ ಜನರಿಗೆ ಬರಂಗಿಲ್ಲ. ಡೈರೆಕ್ಟ್ ಆಗಿ ಜನದಿಂದ ಜನಕ್ಕೆ ಬರ್ತೈತಿ. ಪರ್ಸನ್ ಟು ಪರ್ಸನ್. ಓಕೆ, ಪಾಯಿಂಟ್ ಕ್ಲಿಯರ್ ಆಯ್ತಲ್ಲ? ಈಗ ನಾನು ಕಂಪನಿಗೆ 220 ರೂಪಾಯಿ ಕೊಟ್ಟು ಜಾಯ್ನ್ ಆದೆ. 2 ಜನರಿಗೆ ಇಂಟ್ರೊಡ್ಯೂಸ್ ಮಾಡಿದೆ. ನಾನು ಇನ್ವೆಸ್ಟ್ಮೆಂಟ್ ಮಾಡಿದ 220 ರೂಪಾಯಿ. ಆದ್ರೆ ನನ್ನ ಅಕೌಂಟ್ಗೆ ವಾಪಸ್ ಬಂದಿದ್ದು 400 ರೂಪಾಯಿ. ಪಾಯಿಂಟ್ ಕ್ಲಿಯರ್ ಆಯ್ತಲ್ರಿ? Yes. Yes. ಈಗ ನಾನ್ ಮಾಡ್ತೀನಿ ಅಂದ್ರೆ 400 ರೂಪಾಯಿ ಬಂತಲ್ಲ, ಈಗ ನಾನು ಮುಂದಿದ್ದು ಮಾರ್ಕೆಟಿಂಗ್ ಪ್ಲಾನ್ ಹೇಳಕ್ ಪ್ರಯತ್ನ ಮಾಡ್ತೀನಿ. ಓಕೆ, ಈಗ ನೋಡ್ರಿ, ಈಗ ನಾನೇನ್ ಮಾಡ್ತೀನಿ ಅಂದ್ರೆ ಮಾರ್ಕೆಟಿಂಗ್ ಪ್ಲಾನ್ ಕ್ಲಿಯರ್ ಆಗಿ ಹೇಳ್ತೀನಿ. ತಿಳ್ಕೊಳ್ರಿ ಸ್ವಲ್ಪ ಎಲ್ಲರೂ. ಓಕೆ, ಬಸವರಾಜ್ ಕಾಣತೈತಲ್ರಿ? ಸ್ವಲ್ಪ ಹೌದು, ಬಿಗ್ ಮಾಡಿ ಈಗ ನೋಡ್ರಿ, ಈಗ ನಾನ್ ಏನ್ ಮಾಡ್ತೀನಿ ಅಂದ್ರೆ ಕಂಪನಿ ಜಾಯ್ನ್ ಆಗ್ತೀನಿ. ನಾನು ಕಂಪನಿ ಜಾಯ್ನ್ ಆಗ್ಬೇಕಾದ್ರೆ 220 ರೂಪಾಯಿ ಕೊಟ್ಟಿದ್ದೆ. ಕ್ಲಿಯರ್ ಆತಲ್ಲ? Yes. Yes. ನಾನೇನ್ ಮಾಡ್ತೀನಿ? ಡೈರೆಕ್ಟ್ ಆಗಿ 2 ಜನ ಇಂಟ್ರೊಡ್ಯೂಸ್ ಮಾಡಿದೆ.
ಒಂದ್ ವ್ಯಕ್ತಿಯಿಂದ 200 ರೂಪಾಯಿ ಹೌದಲ್ರಿ ನನಗ್ ಬರೋದು. ಒಂದ್ ವ್ಯಕ್ತಿಯಿಂದ 200 ರೂಪಾಯಿ ಅಂದ್ರೆ ನಾನು ಡೈರೆಕ್ಟ್ ಆಗಿ 2 ಜನ ಹಾಕಿನಿ. ನನಗೆ ಇನ್ಕಮ್ ಎಷ್ಟಾಯ್ತು? 400 ರೂಪಾಯಿ. ನಾನು ಮಾಡ್ತೀನಿ ಮೊದಲೇ ನನಗೆ ಬಂದಿರತಕ್ಕಂತ 400 ರೂಪಾಯಿದೊಳಗೆ ನಾ ಡೈರೆಕ್ಟ್ ಆಗಿ ನಾನು ಇದು ಮಾಡಂಗಿಲ್ಲ. ಅದ್ರೊಳಗೆ 300 ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡಿ 300 ರೂಪಾಯಿ ರೀ ಇನ್ವೆಸ್ಟ್ಮೆಂಟ್ ಮಾಡಿ. ಯಾರಿಗೆ? ನಾನು ರೀ ಇನ್ವೆಸ್ಟ್ಮೆಂಟ್ ಮಾಡಿ ಈ ಸರಿ ನಾನು ಸೆಕೆಂಡ್ ಪ್ರಮೋಷನ್ ತೊಗೊಳಾಕ್ತೀನಿ. ಎಷ್ಟನೇ ಪ್ರಮೋಷನ್ ಬಸವರಾಜರೇ? ಎರಡನೇ ಪ್ರಮೋಷನ್ ತಗೊಂಡ್ಮೇಲೆ ನನ್ನ ಅಕೌಂಟ್ಗೆ ಎಷ್ಟು ಉಳಿತು? 100 ರೂಪಾಯಿ. ಇದು ಪ್ರಾಫಿಟ್ ಆಗಿದ್ದು ನಾನು ಖರ್ಚು ಮಾಡಬಹುದು. ಪಾಯಿಂಟ್ ಕ್ಲಿಯರ್ ಆತಲ್ರಿ? ಓಕೆ, ಈಗ ನಾನು ಸೆಕೆಂಡ್ ಪ್ರಮೋಷನ್ ತಗೊಂಡೆ ಅಂತ ಹೇಳಿದ್ರಿ ಹೌದಲ್ರಿ? ಯಾವ ದಿನ ಸೆಕೆಂಡ್ ಪ್ರಮೋಷನ್ ತಗೋತೀನಿ ಅಲ್ಲಿಗೆ ನಾನು 2ನೇ ಲೆವೆಲ್ಗೆ ಜಂಪ್ ಆಗ್ತೀನಿ. ಸೆಕೆಂಡ್ ಲೆವೆಲ್ ಜಂಪ್ ಅಂತಿಲ್ರಿ, ಇಲ್ಲೇ 2ನೇ ಲೆವೆಲ್ನಾಗ 4 ಜನ ನನ್ನ ಕೆಳಗಡೆ ಎಷ್ಟು ಜನ ಅದಾರ? 4 ಜನ. ಈ 4 ಜನ ನಾನ್ ಹೆಂಗ 300 ರೂಪಾಯಿ ಕೊಟ್ಟು ಪ್ರಮೋಷನ್ ತಗೊಂಡಲ್ರಿ, ಅವರು 300 ರೂಪಾಯಿ ಕೊಟ್ಟು ಪ್ರಮೋಷನ್ ತಗೊಂಡ್ರೆ ನನ್ನ ಅಕೌಂಟ್ಗೆ ಎಷ್ಟು ಬಿತ್ತು? 1200 ರೂಪಾಯಿ. ಕ್ಲಿಯರ್ ಆಗಿ ಕಾಣಕ್ತೀರಿ? ಈಗ ನಾನೇನ್ ಮಾಡ್ತೀನಿ ಅಂದ್ರೆ ನನಗೆ ಪ್ರಾಫಿಟ್ ಆಗಿ ನನ್ನ ಅಕೌಂಟಿಗೆ ಬಿದ್ದಿರ್ತಕ್ಕಂಥ 1200 ರೂಪಾಯಿ ಸರ್. ಆಮೇಲೆ ಇನ್ನೊಂದು ಪ್ರಶ್ನೆ ಸರ್, ನೀವು 3 ಜನ ಈ 4 ಜನ ನಿಮ್ಮ ಅಕೌಂಟಿಗೆ 300 ರೂಪಾಯಿ, ಈ 4 ಜನ 300 ರೂಪಾಯಿ ನಿಮ್ಮ ಅಕೌಂಟಿಗೆ ಯಾಕೆ ಹಾಕ್ತಾರ್ರಿ? ಯಾಕೆ ಹಾಕ್ತಂದ್ರೆ P2P ಟ್ರಾನ್ಸಾಕ್ಷನ್. ಯಾಕೆ ಹೇಳ್ರಿ? P2P. ಇವ್ರಿಗೆ ಪ್ರಮೋಷನ್ ಕೊಡೋದು ಅಧಿಕಾರ ನನಗೈತಿ, ಅದಕ್ಕೆ ಇವ್ರೇ ಮಾಡ್ತಾರೆ, ನನ್ನ ಅಕೌಂಟ್ಗೆ ಡೈರೆಕ್ಟ್ ಹಾಕ್ತಾರ. ನಾನು ಓಕೆ ಮಾಡಿದ್ರೆ ಅವ್ರದ್ದು ಪ್ರಮೋಷನ್ ಆಗ್ತೈತಿ. ಅದಕ್ಕೆ ಪಾಯಿಂಟ್ ಕ್ಲಿಯರ್ ಆತಲ್ಲ? ಈ ಪ್ರಕಾರ ಈ ಸರಿ ನನ್ನ ಅಕೌಂಟ್ಗೆ ಎಷ್ಟು ಬಿತ್ತು? 1200 ರೂಪಾಯಿ. ನಾನ್ ಮಾಡ್ತೀನಿ ನನ್ನ ಅಕೌಂಟ್ಗೆ ಬಿದ್ದಿರ್ತಕ್ಕಂಥ 1200 ರೂಪಾಯಿದೊಳಗೆ ಈಗ ನಾನು 600 ರೂಪಾಯಿ ಕೊಟ್ಟು ಏನ್ ಮಾಡ್ತೀನಿ? 4ನೇ ಪ್ರಮೋಷನ್ ತಗೋತೀನಿ. ಎಷ್ಟನೇ ಪ್ರಮೋಷನ್ ಬಸವರಾಜರೇ? ಮೂರನೇದಲ್ಲ. ಚಲೋ, ಹಂಗಾರೆ ನಾನೇನ್ ಮಾಡ್ತೀನಿ? 600 ರೂಪಾಯಿ ಕೊಟ್ಟು 3ನೇ ಪ್ರಮೋಷನ್ ತಗೊಂಡೆ ಅಂತ ಹೇಳಿದ್ರಿ. ಈ 3ನೇ ಪ್ರಮೋಷನ್ ತಗೋಬೇಕಾದ್ರೆ ನಾನು 3ನೇ ಅಪ್ಲೈನ್ಗೆ ಥರ್ಡ್ ಪ್ರಮೋಷನ್ ಅಂತ ನಾನು ಥರ್ಡ್ ಅಪ್ಲೈನ್ ಅಕೌಂಟ್ಗೆ 600 ರೂಪಾಯಿ ಹಾಕ್ತೀನಿ. ಪಾಯಿಂಟ್ ಕ್ಲಿಯರ್ ಆತ್ರಿ? ಯಾಕಂದ್ರೆ ನನಗೆ ಪ್ರಮೋಷನ್ ಕೊಡೋ ಅಧಿಕಾರ 3ನೇ ಅಪ್ಲೈನ್ಗೆ ಇರ್ತೈತಿ. ಅದಕ್ಕೆ ಓಕೆ. ಈ ಪ್ರಕಾರ ನನ್ನ ಪಾಕೆಟ್ಗೆ ಎಷ್ಟು ಉಳಿತು ಈ ಸರಿ? 600 ರೂಪಾಯಿ. 1200 ರೂಪಾಯಿದೊಳಗೆ 600 ಅಂದ್ರೆ 600 ರೂಪಾಯಿ ಉಳಿತೈತಲ್ರಿ? ಓಕೆ, ಈಗ ನಾನು ಏನ್ ಮಾಡಿದೆ? 3ನೇ ಪ್ರಮೋಷನ್ ತಗೊಂಡೆ ಅಂತ ಹೇಳಿದ್ರಿ ಹೌದಲ್ರಿ? ಈಗ ನಾನು 3ನೇ ಪ್ರಮೋಷನ್ ತಗೊಂಡ ಮೇಲೆ ನಾನ್ ಮಾಡ್ತೀನಿ 3ನೇ ಲೆವೆಲ್ಗೆ ಬಂದೆ. 3ನೇ ಲೆವೆಲ್ನಾಗ ನನ್ನ ಕೆಳಗಡೆ ಎಷ್ಟು ಜನ ಅದಾರ? 8 ಜನ. ಥರ್ಡ್ ಲೆವೆಲ್ನಾಗ 8 ಜನ ಅದಾರ. ಈ 8 ಜನ ನಾನೆಂಗ ಈಗ ನಾನು 600 ರೂಪಾಯಿ ಕೊಟ್ಟು 3ನೇ ಪ್ರಮೋಷನ್ ತಗೊಂಡಿಲ್ಲ. ಈ 8 ಜನ ಈಗ ಏನ್ 8 ಜನ 600 ರೂಪಾಯಿ ಕೊಡ್ತಾರ. ಯಾಕಂದ್ರೆ ಅವ್ರು 3ನೇ ಪ್ರಮೋಷನ್ ಕೊಡೋ ಅಧಿಕಾರ ಕಂಪನಿ ನನ್ನ ಹತ್ರ ಕೊಟ್ಟೈತಿ. ಅವರು 600 ರೂಪಾಯಿ ಯಾಕೆ ಹಾಕ್ತಾರೆ ಹೇಳ್ರಿ? ಯಾಕಂದ್ರೆ P2P ಟ್ರಾನ್ಸಾಕ್ಷನ್. ಪಾಯಿಂಟ್ ಕ್ಲಿಯರ್ ಆಯ್ತಲ್ಲ? ಈ P2P ಟ್ರಾನ್ಸಾಕ್ಷನ್ ಪ್ರಕಾರ ಈಗ ನನಗೇನಾಗ್ತೈತಿ? ಇಲ್ಲೇ ನನ್ನ ಅಕೌಂಟ್ ಒಳಗೆ 6 ನಕ್ಕಲೆ ಎಷ್ಟೈತಿ? 8 ಅರ್ಲೆ 48. ನನ್ನ ಅಕೌಂಟಿಗೆ 4800 ರೂಪಾಯಿ ಬಿತ್ತು. ನಾ ಏನ್ ಮಾಡ್ತೀನಿ ಬಸವರಾಜರ? ನನಗೆ ಬಂದಿರತಕ್ಕಂತ 4800 ರೂಪಾಯಿದೊಳಗೆ ಈ ಸರಿ ನಾನು 2000 ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡಿ, ಎಷ್ಟು ಇನ್ವೆಸ್ಟ್ಮೆಂಟ್ ಮಾಡಿ? 2000 ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡಿ ಈ ಸರಿ ನಾನು 4ನೇ ಪ್ರಮೋಷನ್ ತೊಗೊಳಕತ್ತೀನಿ. ಎಷ್ಟನೇ ಪ್ರಮೋಷನ್ ಬಸವರಾಜರೇ? 4ನೇ ಪ್ರಮೋಷನ್. ಈಗ ನನಗೆ ಈ 4800 ರೂಪಾಯಿದೊಳಗೆ 2000 ರೂಪಾಯಿ ಹೋದ್ರೆ ಇನ್ನೆಷ್ಟು ಉಳಿತೈತಿ? ಇನ್ನು ನನ್ನ ಅಕೌಂಟಿಗೆ 2000, ಇನ್ನು ನನ್ನ ಅಕೌಂಟಿಗೆ 2000 ಎಷ್ಟು ಉಳಿತು ಬಸವರಾಜರೇ? 2800 ರೂಪಾಯಿ. 2800 rupees ನಾನು ಇದನ್ನ ಖರ್ಚು ಮಾಡಬಹುದು. ಪಾಯಿಂಟ್ ಕ್ಲಿಯರ್ ಆತ್ರಿ? ಈಗ ನಾನು 4ನೇ ಪ್ರಮೋಷನ್ ತಗೊಂಡೆ ಅಂತ ಹೇಳಿದ್ರಿ ಹೌದಲ್ರಿ? ನಾ ಎಷ್ಟನೇ ಪ್ರಮೋಷನ್ ತಗೋತೀನಿ ಅಷ್ಟನೇ ಲೆವೆಲ್ಗೆ ನಾನು ಜಂಪ್ ಆಗ್ತೀನಿ. ಈಗ ನೋಡ್ರಿ, ನಾನು 4ನೇ ಲೆವೆಲ್ ಬಂದೆ ಹೌದಲ್ಲ? ಈ 4ನೇ ಲೆವೆಲ್ ಒಳಗೆ ನನ್ ಕೆಳಗಡೆ ಎಷ್ಟು ಜನ ಅದಾರ ಸರ್? 16 ಜನ. ಯಾಕೆ ಹೇಳ್ರಿ? 2 2 4 4 8 8 16. ಈ 16 ಜನ ಏನ್ ಮಾಡ್ತಾರ? ಈಗ ನಾನೀಗ 16 ಜನ ಏನ್ ಮಾಡ್ತಾರ ಹೇಳ್ರಿ? ನಾನೀಗ 2000 ರೂಪಾಯಿ ಕೊಟ್ಟು ಪ್ರಮೋಷನ್ ತಗೊಂಡಲ್ಲ, ಅವರು ನನ್ನ ಅಕೌಂಟಿಗೆ 2000 ರೂಪಾಯಿ ಹಾಕ್ತಾರ. ಯಾಕೆ ಹೇಳ್ರಿ? ಯಾಕಂದ್ರೆ 4ನೇ ಪ್ರಮೋಷನ್ ಕೊಡೋ ಅಧಿಕಾರ ನನಗೈತಿ. ಮತ್ತೆ ಟ್ರಾನ್ಸಾಕ್ಷನ್ ಆಗೋದು P2P ಪದ್ಧತಿ ಪ್ರಕಾರ. ಪಾಯಿಂಟ್ ಕ್ಲಿಯರ್ ಆತ್ರಿ? ಈ ಪ್ರಕಾರ 16 ಜನ, ಒಂದ್ ವ್ಯಕ್ತಿ ಎಷ್ಟಾಗ್ತಾನ? 2000 ರೂಪಾಯಿ. 16ರಲ್ಲಿ 32. ನನ್ನ ಅಕೌಂಟಿಗೆ 32,000 ರೂಪಾಯಿ ಬೀಳ್ತೈತಿ. ಪಾಯಿಂಟ್ ಕ್ಲಿಯರ್ ಆತ್ರಿ ಬಸವರಾಜರೇ? ಈ 32,000 ರೂಪಾಯಿದೊಳಗೆ ನಾ ಏನ್ ಮಾಡ್ತೀನಿ? ಮೊದಲ 4,000 ರೂಪಾಯಿ ರೀಇನ್ವೆಸ್ಟ್ಮೆಂಟ್ ಮಾಡಿ, ಎಷ್ಟು? 4,000 ರೂಪಾಯಿ ರೀಇನ್ವೆಸ್ಟ್ಮೆಂಟ್ ಮಾಡಿ ಈ ಸರಿ ನಾನು 5ನೇ ಪ್ರಮೋಷನ್ ತಗೊಂತೀನಿ. ಈಗ 5ನೇ ಪ್ರಮೋಷನ್ ತಗೊಂಡ್ಮೇಲೂ ಇನ್ನು ನನ್ನ ಅಕೌಂಟ್ ಒಳಗೆ 28,000 ರೂಪಾಯಿ ಉಳಿತು. ಈ 28,000 ರೂಪಾಯಿ ನಾನು ಖರ್ಚು ಮಾಡಬಹುದು. ಪಾಯಿಂಟ್ ಕ್ಲಿಯರ್ ಆತ್ರಿ? ಆಮೇಲೆ 28,000 ರೂಪಾಯಿ ನಾ ಇನ್ಕಮ್ ಪಾಕೆಟ್ ತೊಗೊಳತ್ತೀನಲ್ಲ, ಖರ್ಚು ಮಾಡಕ್ ನನ್ನ ಹತ್ರ 28. ನಾನು ಈ ಕಂಪನಿ ಜಾಯ್ನ್ ಆಗ್ಬೇಕಾದ್ರೆ ಕೇವಲ 220 ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡಿದೆ. ಈಗ ನಾನು 28,000 ರೂಪಾಯಿ ಪಾಕೆಟ್ ಒಳಗೆ ಹಾಕೊಂಡಿಲ್ರಿ. ಪ್ರಮೋಷನ್ ಬಿಟ್ಟ ಮೇಲೂ ಇಲ್ಲಿ 10 ರೂಪಾಯಿ ಒಂದು ಸೋಪ್ ಮಾರಿ ನೀನು ಇಲ್ಲ, 5 ರೂಪಾಯಿ ಒಂದು ಶಾಂಪೂ ಚೀಟ್ ಇಲ್ಲ, ಒಂದ್ 50 ರೂಪಾಯಿ ಒಂದು ಚಾಪುಡಿ ಚೀಟ್ ಏನ್ ಸೇಲ್ ಮಾಡೇನ ಸರ್? ಇಲ್ಲಿ ಯಾವುದೇ ರೀತಿ ಸೇಲ್ ಮಾಡೋದು ಅವಶ್ಯಕತೆ ಇಲ್ಲ. ಪಾಯಿಂಟ್ ಕ್ಲಿಯರ್ ಆತ್ರಿ?
ಎಸ್ ಚಲೋ, ಈಗ ನಾನು ಎಷ್ಟನೇ ಪ್ರಮೋಷನ್ ತಗೊಂಡೆ? 5ನೇ ಪ್ರಮೋಷನ್ ತಗೊಂಡೆ ಅಂತ ಹೇಳಿದ್ರಿ ನೀವು, ಹೌದಾ? ಹಾಗಾದ್ರೆ ನಾ ಏನ್ ಮಾಡ್ಬೇಕು? 5ನೇ ಲೆವೆಲ್ಗೆ, 5ನೇ ಲೆವೆಲ್ಗೆ ನನ್ನ ಕೆಳಗಡೆ ಎಷ್ಟು ಜನ ಅದಾರ? 32 ಜನ. ಈಗ ನಾನೇಂಗ 4,000 ರೂಪಾಯಿ ಕೊಟ್ಟು ಪ್ರಮೋಷನ್ ತಗೊಂಡಿಲ್ರಿ? ನನಗೆ 4,000 ರೂಪಾಯಿ ಕೊಟ್ಟು ಇವ್ರು ಪ್ರಮೋಷನ್ ತಗೊಂತಾರ, ಹೌದಲ್ಲ? ಈಗ 4,000 ರೂಪಾಯಿ ಕೊಟ್ಟು ಆಮೇಲೆ ಇನ್ನೊಂದ್ಸರಿ ಅವ್ರು 4,000 ರೂಪಾಯಿ ಕೊಟ್ಟು ಪ್ರಮೋಷನ್ ಯಾಕೆ ತಗೊಂತಾರ? ಯಾಕಂದ್ರೆ ಅವ್ರಿಗೂ ನನಗೆ ಈ ದುಡ್ಡು ಬರ್ತೈತಿ. ಈಗ ಪ್ರಮೋಷನ್ ಆಗ್ಬೇಕಲ್ಲ. ಒಂದ್ ವ್ಯಕ್ತಿ 4,000 ರೂಪಾಯಿ ಅಂದ್ರೆ ಈ ಪ್ರಕಾರ 32 ಜನರಿಂದ ನನ್ಗ ಎಷ್ಟು, ನನ್ನ ಅಕೌಂಟ್ಗೆ ಎಷ್ಟು ಬಿತ್ತು? 1,28,000. ಈಗ ನಾನ್ ಮಾಡ್ತೇನೆ ಅಂದ್ರೆ, ನಾನೇನ್ ಮಾಡ್ತೀನಿ ಬಸವರಾಜರೇ? ನನಗೆ ಬಂದಿರತಕ್ಕಂತ 1,28,000 ರೂಪಾಯಿದೊಳಗೆ ಈ ಸರಿ ನಾನು 16,000 ರೂಪಾಯಿ ಕೊಟ್ಟು 16,000 ರೂಪಾಯಿ ರೀಇನ್ವೆಸ್ಟ್ಮೆಂಟ್ ಮಾಡಿ 6ನೇ ಪ್ರಮೋಷನ್ ತೊಗೊಳಕ್ತೀನಿ. ಇಲ್ಲ 8,000 16 ಅಲ್ಲ 8 ಅಲ್ಲ, ಸಾರಿ. ಈಗ ನೋಡ್ರಿ 1 ಲಕ್ಷ ಮತ್ತೆ ವೆರಿ ಗುಡ್ ಎಲ್ಲರೂ ಅಲರ್ಟ್ ಆಗಿರಿ ಇವತ್ತೆ. ನಾನು ಈ ಸರಿ 8,000 ರೂಪಾಯಿ ಕೊಟ್ಟು ಎಷ್ಟು ಏನ್ ಮಾಡ್ತೀನಿ? 6ನೇ ಪ್ರಮೋಷನ್ ತಗೊಂತೀನಿ. ಇನ್ನು ನನ್ನ ಅಕೌಂಟ್ಗೆ ಎಷ್ಟು ಉಳಿತು? 1,20,000 ರೂಪಾಯಿ. ಇಲ್ಲೇ ನಾನು 6ನೇ ಪ್ರಮೋಷನ್ ತಗೊಂಡೆ. ಈಗ ನಾ ಕಂಪ್ಲೀಟ್ ಮಾಡಿದ ಲೆವೆಲ್ ಯಾವ್ದು? 5ನೇ ಲೆವೆಲ್. ಯಾವ ದಿನ 5ನೇ ಲೆವೆಲ್ ನ ಸಕ್ಸಸ್ಫುಲಿ ಕಂಪ್ಲೀಟ್ ಮಾಡ್ತೀನಿ, ಕಂಪನಿ ನನಗೆ ಇಲ್ಲಿಂದ ರಿವಾರ್ಡ್ ಕೊಡ್ತಾರ. 1,20,000 ರೂಪಾಯಿ ನನಗೆ P2P ಪ್ರಕಾರ ನನ್ನ ಅಕೌಂಟ್ ಬಂದ್ ಬಿಡ್ತೈತಿ. ಇದ್ರ ಜೊತೆಗೆ ನಾನು 5 ಲೆವೆಲ್ ಸಕ್ಸಸ್ಫುಲಿ ಕಂಪ್ಲೀಟ್ ಮಾಡಿದಕ್ಕೆ ಕಂಪನಿ ನಮಗೆ ಮತ್ತೆ ಎಕ್ಸ್ಟ್ರಾ 10,000 ರೂಪಾಯಿ ಕ್ಯಾಶ್ ಬೋನಸ್ ಅಂತ ಕೊಡ್ತಾರೆ. ಪಾಯಿಂಟ್ ಕ್ಲಿಯರ್ ಆತ್ರಿ? ಈಗ ನಾನು ಎಷ್ಟನೇ ಪ್ರಮೋಷನ್ ತಗೊಂಡೆ ಅಂತ ಹೇಳಿದ್ರಿ? 6ನೇ ಪ್ರಮೋಷನ್. ಈಗ 6ನೇ ಪ್ರಮೋಷನ್ ತಗೊಂಡ್ಮೇಲೆ ನಾನು 6ನೇ ಲೆವೆಲ್ ಬರ್ಬೇಕಲ್ಲ. ಈಗ ನೀವ್ ಹೇಳ್ರಿ ಬಸವರಾಜರ, 6ನೇ ಲೆವೆಲ್ ಒಳಗೆ ನನ್ನ ಕೆಳಗಡೆ ಎಷ್ಟು ಜನ ಅದಾರ? ನನ್ನ ಕೆಳಗಡೆ 6ನೇ ಲೆವೆಲ್ನಾಗ 64 ಜನ. ಈಗ ನಾನೇಂಗೆ 8,000 ರೂಪಾಯಿ ಕೊಟ್ಟು ಪ್ರಮೋಷನ್ ತಗೊಂಡಲ್ಲ, ಹಂಗ ಅವ್ರು 8,000 ಕೊಟ್ಟು ಪ್ರಮೋಷನ್ ತಗೊಂಡ್ರೆ ನನ್ನ ಅಕೌಂಟ್ಗೆ ಎಷ್ಟು ಬೀಳ್ತೈತಿ? 5,12,000 ರೂಪಾಯಿ. ಈಗ ನಾ ಏನ್ ಮಾಡ್ತೀನಿ ಬಸವರಾಜರೇ? ನನಗೆ ಬಂದಿರತಕ್ಕಂತ 5,12,000 ರೂಪಾಯಿ, ಈ 5,12,000 ರೂಪಾಯಿದೊಳಗೆ ನಾನು ಈ ಸರಿ 16,000 ರೂಪಾಯಿ ಕೊಟ್ಟು, ಎಷ್ಟು ಸರಿ? 16,000 ರೂಪಾಯಿ ಕೊಟ್ಟು 7th ಪ್ರಮೋಷನ್ ತಗೊಂತೀನಿ, 7ನೇ ಪ್ರಮೋಷನ್, ಹೌದಲ್ರಿ? 7ನೇ ಪ್ರಮೋಷನ್ ತಗೊಂಡ್ಮೇಲೆ ಎಷ್ಟು ಉಳಿತು? ಇನ್ನು ನನ್ನ ಅಕೌಂಟ್ ಒಳಗೆ 4,96,000 ರೂಪಾಯಿ. ಈ 4,96,000 ಅಂತ ನನಗೆ ಸಿಗ್ತೈತಿ. ಇದ್ರ ಜೊತೆಗೆ ಮತ್ತೆ ನನಗೆ ಕಂಪನಿ ಗಿಫ್ಟ್ ಅಂತ, ಏನಂತ ಗಿಫ್ಟ್ ಅಂತ, ಈಗ ಬಜಾಜ್ ಕಂಪನಿದು ಪ್ಲಾಟಿನಾ ಬೈಕ್ ಅನ್ನ ಕೊಡ್ತಾರ. ಏನ್ ಕೊಡ್ತಾರ ಬಸವರಾಜರೇ? ಬಜಾಜ್ ಕಂಪನಿದು ಪ್ಲಾಟಿನಾ ಬೈಕ್ ಅನ್ನ ಕೊಡ್ತಾರ. ಪಾಯಿಂಟ್ ಕ್ಲಿಯರ್ ಆತ್ರಿ? ಈಗ ನಾ 7ನೇ ಪ್ರಮೋಷನ್ ತಗೊಂಡೆ ಅಂತ ಹೇಳಿದ್ರಿ, ಹೌದಲ್ಲ? ಓಕೆ, ಈಗ 7ನೇ ಪ್ರಮೋಷನ್ ಮೇಲೆ ನಾನೇನ್ ಮಾಡ್ತೀನಿ? 7ನೇ ಲೆವೆಲ್ಗೆ ಬಂದೆ. ಈಗ ನಾನು 7ನೇ ಲೆವೆಲ್ನಾಗ ನನ್ನ ಕೆಳಗಡೆ ಎಷ್ಟು ಜನ ಅದಾರ? 122 ಜನ. ಈ 122 ಜನ ನಾನೇಂಗ 16,000 ಕೊಟ್ಟು ಪ್ರಮೋಷನ್ ತಗೊಂಡಲ್ಲ, ನಂದಾದ್ಮೇಲೆ ಅವ್ರ ಪ್ರಮೋಷನ್ ತಗೋತಾರ. ಅವ್ರ ಪ್ರಮೋಷನ್ ತಗೊಂಡ್ರೆ ನನ್ನ ಅಕೌಂಟ್ಗೆ ಎಷ್ಟು ಬೀಳ್ತೈತೆ ಸರ್ ದುಡ್ಡು? ನನ್ನ ಅಕೌಂಟ್ಗೆ 20,48,000 ರೂಪಾಯಿ. ನಾನೇನ್ ಮಾಡ್ತೀನಿ? ಈ 28,42,000 ರೂಪಾಯಿದೊಳಗೆ ಮೊದಲು 32,000 ರೂಪಾಯಿ ಕೊಟ್ಟು, ಏನ್ ಬಸವರಾಜ? ಮೊದಲು 32,000 ಕೊಟ್ಟು 8ನೇ ಪ್ರಮೋಷನ್ ತೊಗೊಳಕ್ತೀನಿ. ಎಷ್ಟನೇ ಪ್ರಮೋಷನ್ ಸರ್? 8ನೇ ಪ್ರಮೋಷನ್. ಈಗ 32,000 ರೂಪಾಯಿ ಕೊಟ್ಟು 8ನೇ ಪ್ರಮೋಷನ್ ತಗೊಂಡೆ. ಇನ್ನು ನನ್ನ ಅಕೌಂಟ್ಗೆ ಎಷ್ಟು ಉಳಿತು? ನೆಟ್ 20,16,000 ರೂಪಾಯಿ. ಈ 20,16,000 ಅಂತ ಉಳಿಯಿತು. ಅದ್ರ ಜೊತೆಗೆ ಮತ್ತೆ ನನ್ನ ಕಂಪನಿ ಗಿಫ್ಟ್ ಅಂತ ಈ ಸರಿ ನಿಸಾನ್ ಕಂಪನಿದು ಮ್ಯಾಗ್ನೆಟ್ ಅನ್ನತಕ್ಕಂತ ಒಂದು ಕಾರ್ ಅನ್ನ ಗಿಫ್ಟ್ ಕೊಡ್ತಾರ. ಏನ್ ಕೊಡ್ತಾರ ಸರ್? ಕಾರ್ ಅನ್ನ ಗಿಫ್ಟ್ ಕೊಡ್ತಾರ. ಓಕೆ, ಈಗ ನಾನು 8ನೇ ಪ್ರಮೋಷನ್ ತಗೊಂಡೆ ಅಂದ್ರೆ 8ನೇ ಲೆವೆಲ್, ಹೌದಲ್ರಿ? 8ನೇ ಲೆವೆಲ್ನಾಗ ನನ್ನ ಕೆಳಗಡೆ ಎಷ್ಟು ಜನ ಅದಾರ? 256 ಜನ. ಈ 256 ಜನ ಈಗ ಏನ್ ಮಾಡ್ತಾರ ಸರ್? 32,000 ಕೊಟ್ಟು ನಾನ್ ಪ್ರಮೋಷನ್ ತಗೊಂಡಲ್ಲ, ನಂದಾದ್ಮೇಲೆ ಇವ್ರು ಪ್ರಮೋಷನ್ ತಗೊಂತಾರ. ಇವ್ರು ಪ್ರಮೋಷನ್ ತಗೊಂಡ್ರೆ ಈ ಪ್ರಕಾರ ಒಂದೊಂದು ವ್ಯಕ್ತಿ 32,000 ಅಂದ್ರೆ ಈ ಸರಿ ನನ್ನ ಅಕೌಂಟ್ಗೆ ಎಷ್ಟು ಬಿತ್ತು? 81,92,000. 81,92,000 ರೂಪಾಯಿದೊಳಗೆ ಈ ಸರಿ ನಾ ಏನ್ ಮಾಡ್ತೀನಿ? 64,000 ರೂಪಾಯಿ ಕೊಟ್ಟು, ಎಷ್ಟು ಕೊಟ್ಟು ಬಸವರಾಜರೇ? 64,000 ರೂಪಾಯಿ ಕೊಟ್ಟು ಈ ಸರಿ ನಾನು 9ನೇ ಪ್ರಮೋಷನ್ ತೊಗೊಳಕ್ತೀನಿ. ಪಾಯಿಂಟ್ ಕ್ಲಿಯರ್ ಆತ್ರಿ? 9ನೇ ಪ್ರಮೋಷನ್ ಮುಗಿದ್ಮೇಲೆನು ಇನ್ನು ನನ್ನ ಅಕೌಂಟ್ಗೆ ಎಷ್ಟು ಉಳಿತೈತಿ? 81,28,000. ಇದ್ರ ಜೊತೆ ಮತ್ತೆ ನನಗೆ ಕಂಪನಿ ರಿವಾರ್ಡ್ ಅಂತ ಈ ಸರಿ ಮಹೀಂದ್ರ ಸ್ಕಾರ್ಪಿಯೋ SUV ಕಾರ್ ನ ಕೊಡ್ತಾರ. ಪಾಯಿಂಟ್ ಕ್ಲಿಯರ್ ಆತ್ರಿ? ಈಗ ನಾನು ಪ್ರಮೋಷನ್ ತಗೊಂಡಿದ್ದೆ ಯಾವ್ದು?
ಒಂಬತ್ತನೇದು. ಒಂಬತ್ತನೇದು. ಈಗ ನಾನೇನ್ ಮಾಡ್ತೀನಿ, 9ನೇ ಲೆವೆಲ್ಗೆ ಬಂದೆ. 9ನೇ ಲೆವೆಲ್ನಾಗ ನನ್ ಕೆಳಗಡೆ 512 ಜನ. ನಾನಂಗ 64,000 ಕೊಟ್ಟು ವಿಲ್ಲಿಂಗ್ಲಿ ಸ್ವ ಇಚ್ಛೆಯಿಂದ ನಾ ಪ್ರಮೋಷನ್ ತಗೊಂಡೆ. ಅವರು ಸ್ವ ಇಚ್ಛೆಯಿಂದ ಪ್ರಮೋಷನ್ ತಗೊಂತಾರ. ಈ ಪ್ರಕಾರ ನನ್ನ ಅಕೌಂಟ್ಗೆ ಎಷ್ಟು ಬಿತ್ತು? 3,27,68,000. ನಾನ್ ಮಾಡ್ತೀನಿ, ಈ ನನ್ನ ದುಡ್ಡಿನೊಳಗೆ 1,28,000 ರೂಪಾಯಿ ರೀಇನ್ವೆಸ್ಟ್ಮೆಂಟ್ ಮಾಡಿ. ಎಷ್ಟು ಬಸವರಾಜರೇ? 1,28,000 ರೂಪಾಯಿ ರೀಇನ್ವೆಸ್ಟ್ಮೆಂಟ್ ಮಾಡಿ ಈ ಸರಿ ನಾನು 10ನೇ ಪ್ರಮೋಷನ್ ತೊಗೊಳಕ್ತೀನಿ. ಕ್ಲಿಯರ್ ಆತ್ರಿ? ಈಗ 10ನೇ ಪ್ರಮೋಷನ್ ತಗೊಂಡ್ಮೇಲೆನು ಇನ್ನು ನನ್ನ ಅಕೌಂಟ್ಗೆ ಎಷ್ಟು ಉಳಿತು? 3,26,40,000 ರೂಪಾಯಿ. ಈ 3,26,40,000 ರೂಪಾಯಿ ಜೊತೆಗೆ ಮತ್ತೆ ನನ್ನ ಕಂಪನಿ ರಿವಾರ್ಡ್ ಅಂತ ಏನ್ ಕೊಡ್ತಾರ? ಜೀಪ್ ಕಂಪನಿದ ಕಂಪಾಸ್ ಅಂತಕ್ಕಂಥ SUV ಕಾರ್ ನ ಕೊಡ್ತಾರ. 1 ಸೆಕೆಂಡ್ SUV ಕಾರ್. ಓಕೆ, ಈಗ ನಾನು 10ನೇ ಲೆವೆಲ್ ಬಂದೆ. 10ನೇ ಲೆವೆಲ್ ಇದೇ ಪ್ರಕಾರ ನನ್ನ ಕೆಳಗಡೆ 1,000 ಜನ, ಪ್ರತಿ ಒಂದ್ ವ್ಯಕ್ತಿನೂ ನನ್ಗೆ 1,28,000 ರೂಪಾಯಿ ಕೊಟ್ಟು ಪ್ರಮೋಷನ್ ತಗೊಂಡ್ರೆ ನನ್ನ ಅಕೌಂಟ್ಗೆ ಎಷ್ಟು ಬೀಳ್ತೈತಿ? 13 ಕೋಟಿ 10 ಲಕ್ಷ. ಈ 13 ಕೋಟಿ 10 ಲಕ್ಷ ಜೊತೆಗೆ ಮತ್ತೆ ನನಗೆ ಏನ್ ಮಾಡ್ತಾರೆ ಕಂಪನಿ? BMW ಬೇಕಂದ್ರೆ BMW ಅಥವಾ ಬೆಂಚ್ ಬೇಕಂದ್ರೆ ಬೆಂಚ್, ಲಕ್ಸುರಿಯಸ್ ಕಾರ್ ನ ಕೊಡ್ತಾರ. ಪಾಯಿಂಟ್ ಕ್ಲಿಯರ್ ಆತ್ರಿ? ಈಗ ಈ 10ನೇ ಲೆವೆಲ್ ಬಂದಲ್ಲ, ಇಲ್ಲಿವರೆಗೆ ನಮ್ಮ ಕಂಪನಿ ಕೇವಲ 10 ಲೆವೆಲ್ ಮಾರ್ಕೆಟಿಂಗ್ ಪ್ಲಾನ್ ಮಾಡಿದ್ರು, ಅದಕ್ಕೆ ಇಲ್ಲಿ 0 ಅಂತ ಬರ್ತಾರ. ಆದ್ರೆ ಈಗ ಮೊನ್ನೆ ಮತ್ತೆ ಹೊಸದಾಗಿ ನಮ್ಮ ಕಂಪನಿ 10 ಲೆವೆಲ್ ಇದ್ದದ್ದು 12 ಲೆವೆಲ್ ಮಾಡ್ರ. ಎಷ್ಟು ಲೆವೆಲ್ ಮಾಡ್ರ ಬಸವರಾಜರೇ? 12 ಲೆವೆಲ್. ಈಗ ನಾನು 11ನೇ ಲೆವೆಲ್ನಾಗ ಏನ್ ಮಾಡ್ತೀನಿ? ಇಲ್ಲಿ 10ನೇ ಲೆವೆಲ್ನಾಗ ನನಗೆ ಬಂದಿರತಕ್ಕಂಥ ದುಡ್ಡದೊಳಗೆ ನಾನ್ ಮಾಡ್ತೀನಿ ಬಸವರಾಜರೇ, ಇಲ್ಲಿ 0 ಅಂತಿತ್ತಲ್ಲ, ಈ ಸರಿ ನಾನೇನ್ ಮಾಡ್ತೀನಿ? 2,56,000 ರೂಪಾಯಿ ರೀಇನ್ವೆಸ್ಟ್ಮೆಂಟ್ ಮಾಡಿ. ಎಷ್ಟು? 2,56,000 ರೂಪಾಯಿ ಕೊಟ್ಟು ನಾನು 11ನೇ ಪ್ರಮೋಷನ್ ತಗೊಂತೀನಿ. 11ನೇ ಪ್ರಮೋಷನ್ ತಗೊಂಡ್ರೆ ನನಗೇನ್ ಬರ್ತದೆ ಸರ್? ನಾಳೆ ನಾನು 11ನೇ ಪ್ರಮೋಷನ್, ಇಲ್ಲಿ ಶಾರ್ಟ್ಕಟ್ ನಾಗ ಹೇಳ್ತೀನಿ, ಇದೇ ಪ್ರಕಾರ ನಾವು ಮುಂದುವರ್ಕೊಂತ ಹೋದ್ರೆ ಇನ್ನೇ ಸ್ಟೆಪ್. ಇಲ್ಲೇ 10ನೇ ಲೆವೆಲ್ನಾಗ ನನಗೆ 13 ಕೋಟಿ ರೂಪಾಯಿ ಬಂತು. ಇಲ್ಲಿ ಕ್ಲಿಯರ್ ಐತ್ರಿ? ಈ ಲೆವೆಲ್ ಪಾಯಿಂಟ್ ಕ್ಲಿಯರ್ ಆಯ್ತು. ಆಮೇಲೆ 11ನೇ ಲೆವೆಲ್ನಾಗ ನಾ ಏನ್ 2,50,000 ಆಗ್ತೀನಲ್ಲ, ಅದ್ರ ಬದಲಾಗಿ ನನಗೆ ಮುಂದೆ ವಾಪಸ್ ಬರೋದು 52 ಕೋಟಿ. ಇದೇ ಪ್ರಕಾರ 12ನೇ ಲೆವೆಲ್ ಒಳಗೆ ನಾನು 5,12,000 ಕೊಟ್ಟು ಪ್ರಮೋಷನ್ ತಗೊಂತೀನಿ. 12ನೇ ಲೆವೆಲ್ ನನಗೆ ಎಷ್ಟು ಬರ್ತೈತಿ? 209 ಕೋಟಿ. ಈ ಪ್ರಕಾರ ನಾನು ಇಲ್ಲಿ ಕೇವಲ ಜೀವನದೊಳಗ 220 ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡಿ, ಎಷ್ಟು ಸರ್? 220 ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡಿ ನನ್ನ ಕಡೆಯಿಂದ ಸಾಧ್ಯ ಆದ್ರೆ 2 ಮಿನಿಮಮ್ ನಾ ಏನ್ ಮಾಡ್ತೀನಿ? ಒಂದು 4-6 ಜನರಿಗೆ ಇಂಟ್ರೊಡ್ಯೂಸ್ ಮಾಡ್ತೀನಿ. ಏನ್ ಮಾಡ್ತೀನಿ? ಒಂದು 4ರಿಂದ 6 ಜನರಿಗೆ ಇಂಟ್ರೊಡ್ಯೂಸ್ ಮಾಡ್ತೀನಿ. ಈ 4ರಿಂದ 6 ಜನರಿಗೆ ನಾ ಏನ್ ಮಾಡ್ತೀನಿ? ಸುಮ್ಮನೆ ಕುಂದ್ರಂಗಿಲ್ಲ, ಅವ್ರಿಗೆ ಒಂದೊಂದು ಸ್ಟೆಪ್ ಏನ್ ಮಾಡ್ತೀನಿ? ಈಗ್ರೆ ಒಂದೊಂದು ಸ್ಟೆಪ್, ನಾನಂತೂ ಕಂಪನಿ ಜಾಯ್ನ್ ಇದೆ, ಒಂದೊಂದು ಸ್ಟೆಪ್ ಅವ್ರಿಗೆ ಹಗಲು ಅನ್ನಂಗಿಲ್ಲ, ರಾತ್ರಿ ಅನ್ನಂಗಿಲ್ಲ, ನಾ ಸಪೋರ್ಟ್ ಕೊಡ್ಕೊಂತ ಟೀಮ್ ಅನ್ನ ಬೆಳೆಸ್ತೀನಿ. ಏನ್ ಮಾಡ್ತೀನಿ? ಟೀಮ್ ಅನ್ನ ಬೆಳೆಸ್ತೀನಿ. ನಾಳೆ 220 ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡಿ ನಾನು 100% ಕರೆಕ್ಟ್ ಆಗಿ ಮಾಡಿದೆ ಅಂತ ತಿಳ್ಕೊಳ್ರಿ. ಇಲ್ಲ ನನಗೆ ಎಷ್ಟು ಬರ್ತೈತಿ? ಟೋಟಲಿ 280 ಕೋಟಿ ರೂಪಾಯಿ ಬರ್ತೈತಿ. ಇಲ್ಲ ನಾನು ಕೇವಲ ಇನ್ವೆಸ್ಟ್ಮೆಂಟ್ ಅಂತೂ ನೆಗ್ಲಿಜಿಬಲ್. ಇವತ್ತಿನ ಕಾಲದೊಳಗೆ ಒಂದು ಹೋಟೆಲ್ಗೆ ಹೋಗಿ ಒಂದು ದೋಸೆ ಮತ್ತು ಒಂದು ಚಾ ಕುಡಿದ್ರೆ 220 ರೂಪಾಯಿ ಸಾಲಂಗಿಲ್ಲ. ಅಂತ ಒಂದು ಸಣ್ಣ ಇನ್ವೆಸ್ಟ್ಮೆಂಟ್ ಮಾಡಿ ನಾವು ಒಂದು 4-6 ಜನ 140 ಕೋಟಿ ಜನ ಅದರ. ಆ 140 ಕೋಟಿ ಒಳಗೆ ಯಾರಿಗೆ ನನ್ನಂಗೆ ಮುಂದೆ ಬರ್ಬೇಕಂತ ಆಸೆ ಇರ್ತೈತಲ್ಲ, 4-6 ಜನರಿಗೆ ಇಂಟ್ರೆಸ್ಟ್ ಮಾಡಿ ಅವ್ರ ಜೊತೆಗೆ ಖುಷಿಯಿಂದ ಕೆಲಸ ಮಾಡ್ಕೊಂತ ಹೋದ್ರೆ ಒಂದೇ ದಿನ ರಾತ್ರಿ ನನ್ನ ಅಕೌಂಟ್ಗೆ ದುಡ್ಡು ಬೆಳಂಗಿಲ್ಲ. ನನಗೆ ಸ್ಟಾರ್ಟಿಂಗ್ ಒಳಗೆ ಬಂದಿದ್ದ ದುಡ್ಡನ್ನ ಯಾರಿಗೆ ಹೇಳಿದ್ರೆ, ನಾನು ಒಂದು ನೆಟ್ವರ್ಕ್ ಮಾರ್ಕೆಟ್ ಕಂಪನಿ ಜಾಯ್ನ್ ಆಗಿನಿ, ನನಗೆ 100 ರೂಪಾಯಿ ಪ್ರಾಫಿಟ್ ಆಗೈತೆ ಅಂತ ನಗ್ತಾರ. ಆದ್ರೆ ಇದೇ ಸಣ್ಣ ಅಮೌಂಟ್ ಬರ್ತಾ 600, 2,000, 20,000, 1,20 ಲಕ್ಷ, 1,20,000, 5 ಲಕ್ಷ, 20 ಲಕ್ಷ, 80 ಲಕ್ಷ, 3 ಕೋಟಿ, 13 ಕೋಟಿ, 52 ಕೋಟಿ, 209 ಕೋಟಿ ಯಾವ ಮಟ್ಟಕ್ಕೆ ಬೆಳಕತ್ತು? ಈ ಪ್ರಕಾರ ನಾನು ಮನಸ್ಸು ಮಾಡಿದ್ರೆ 100% ವರ್ಕ್ ಮಾಡಿದ್ರೆ 280 ಕೋಟಿ ರೂಪಾಯಿ ಗಳಿಸ್ಲಿಕ್ಕೆ ಚಾನ್ಸ್ ಐತಿ. ಎಸ್ ಅಂತೀರೋ ನೋ ಅಂತೀರೋ? ಈಗ ನಾನು 100% ಕೆಲಸ ಮಾಡಿದ್ರೆ 280 ಕೋಟಿ ಗಳಿಸೋದಂತೂ ಸತ್ಯ. ನನ್ನ ಕಡೆಯಿಂದ 100% ಕೆಲಸ ಮಾಡಕ್ ಆಗಂಗಿಲ್ಲ ಸ್ವಾಮಿ. ನಾನು ಬರೀ 10% ಅನ್ನ ಕೆಲಸ ಮಾಡಿದ್ರು 28 ಕೋಟಿ ಬರೆದಂತೂ ಸತ್ಯ. 10% ಬೇಡ ಸ್ವಾಮಿ, 5% ಕೆಲಸ ಮಾಡಿದ್ರು 14 ಕೋಟಿ ಬರೋದಂತೂ ಸತ್ಯ. ಎಷ್ಟೋ ನೌಕರದಾರ 30 ವರ್ಷದಿಂದ, ಎಷ್ಟು 30-35 ವರ್ಷದಿಂದ ಕೆಲಸ ಮಾಡ್ತಾರ.
ಅವ್ರ ಜೀವನದೊಳಗ 1 ಕೋಟಿನೂ ಕಾಣಂಗಿಲ್ಲ ಅಂತದ್ ಬರೀ ಒಂದ್ 220 ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡಿ ಒಂದು 4-6 ಜನರಿಗೆ ಇಂಟ್ರೆಸ್ಟ್ ಮಾಡಿ ಒಂದು ಟೀಮ್ ಅನ್ನ ಕಟ್ಟೋದ್ರಿಂದ ಬರೀ 5% ಅಚೀವ್ಮೆಂಟ್ ಮಾಡಿದ್ರು 14 ಕೋಟಿ ಗಳಿಸ್ತೀನಿ. ಈಗ ನಾನು ಆಗಲೇ ನಿಮ್ಗೆ ಸ್ಟಾರ್ಟಿಂಗ್ ಒಳಗೆ ಒಂದು ಮಾತು ಹೇಳಿದ್ದೆ, ಏನು ನಾನು ಒಂದು ನೆಟ್ವರ್ಕ್ ಬಿಸಿನೆಸ್ ಏನು ನೌಕರಿ ಮಾಡ್ತೀನಿ, ಅದರಿಂದ ಆ ಒಂದು ನೆಟ್ವರ್ಕ್ ಮಾರ್ಕೆಟ್ ಅನ್ನ ಮಾಡ್ತೀನಿ. ಆ ನೆಟ್ವರ್ಕ್ ಮಾರ್ಕೆಟ್ ಅನ್ನ ಮಾಡೋದ್ರಿಂದ ನಂದು 2ನೇ ಇನ್ಕಮ್ ಆಗ್ತಿದೆ. ಆ 2ನೇ ಇನ್ಕಮ್ ಬಂದಿದ್ದ ದುಡ್ಡನ್ನ ಶೇರ್ ಮಾರ್ಕೆಟ್ ಇನ್ವೆಸ್ಟ್ಮೆಂಟ್ ಮಾಡಿ ಶೇರ್ ಮಾರ್ಕೆಟ್ ನೊಳಗೆ ಬಂದಿರತಕ್ಕಂಥ ದುಡ್ಡನ್ನ ನಾನು 5% ತಗೊಳ್ರಿ, ಇಲ್ಲಿ 14 ಕೋಟಿ ಬರ್ತಿದ್ವಿ. ಅದ್ರೊಳಗೆ ಸ್ವಲ್ಪ ಏನ್ ಮಾಡ್ತೀನಿ, ಶೇರ್ ಮಾರ್ಕೆಟ್ ಇನ್ವೆಸ್ಟ್ಮೆಂಟ್ ಮಾಡ್ತೀನಿ, ಸ್ವಲ್ಪ ರಿಯಲ್ ಎಸ್ಟೇಟ್ ಮಾಡಿ 4ನೇದು ಒಂದು 4-6 ಅಂಗಡಿ ತಗೊಂಡು ರಿಯಲ್ ಎಸ್ಟೇಟ್ ಏನೈತಿ ಇನ್ವೆಸ್ಟ್ಮೆಂಟ್ ಮಾಡಿ 4ನೇ ಇನ್ಕಮ್ ತಗೋದಿಲ್ರಿ. ಈ ಪ್ರಕಾರ ನಾವು ಆರ್ಡಿನರಿ ವ್ಯಕ್ತಿಗಳು ಬರೀ 220 ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡಿ 2ನೇ ಇನ್ಕಮ್ ಜೊತೆಗೆ ಶೇರ್ ಮಾರ್ಕೆಟ್ ಹಾಕಿ 3ನೇ ಇನ್ಕಮ್ 4 ಇನ್ಕಮ್ ಬರೀ 220 ರೂಪಾಯಿದೊಳಗೆ ಸಿಗುತ್ತೆ ಅಂದ್ರೆ ಈ ಬಿಸ್ನೆಸ್ ಅನ್ನ ನಂದು ಲಾಸ್ಟ್ ಒಂದೇ ಒಂದು ಕ್ವಶನ್, ಈ ಬಿಸ್ನೆಸ್ ಅನ್ನ ನಾವು ಮಾಡಿ ಕರೆಕ್ಟ್ ಆಗಿ ಮಾಡಿ ನಾವು ಜೀವನದೊಳಗೆ ಮುಂದೆ ಬರ್ಬೇಕು. ಏನು ಕಾಗಿ ಕತಿ ಗೂಬಿ ಕತಿ ಹೇಳ್ತಾರಲ್ಲ ಕೆಲವು ಜನ, ಏನ್ ಬಿಡ್ರಿ ಸರ್, ಇದ್ರದ್ದು ಏನು ಗ್ಯಾರಂಟಿ, ಇದ್ರದ್ದು ಏನು ವಾರಂಟಿ? ಹಡದ ಮಕ್ಕಳ ಗ್ಯಾರಂಟಿ ಇಲ್ಲ, ಕಟ್ಕೊಂಡ್ ಹೆಂಡತಿನ ಗ್ಯಾರಂಟಿ ಇಲ್ಲ. ಏನೋ ಒಂದು ಆಸೆ ಇಟ್ಕೊಂಡು ಮಾಡಿದ್ರೆ ತಪ್ಪೇನೈತಿ? ಬಸವರಾಜರ ಏನು ಶ್ರೀನಾಥ್ ರೆಡ್ಡಿ ಯಾಕೋ ಹೆಣ್ಮಕ್ಳು ನಕ್ಕಂಗ್ ನಗ್ತಾನಲ್ರಿ, ಮಕ್ಕ ಮುಚ್ಕೊಂಡು?